ಆರ್ಥೋ ಅಂತಿದ್ದ ಹಾಗೆ ನಮಗೆ ಲಿಮಿಟೆಡ್ ನಾಲೆಜ್ ಮಾತ್ರನೇ ಇರುತ್ತೆ. ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಮೂಳೆಗಳು ಅಷ್ಟು ಮಾತ್ರನೇ ಗೊತ್ತು. ಬಟ್ ಬೋನ್ಸ್, ಜಾಯಿಂಟ್ಸ್, ಲಿಗಮೆಂಟ್ಸ್, ಟೆಂಡನ್ಸ್, ಮಸಲ್ಸ್ ಆ್ಯಂಡ್ ನರ್ವ್ಸ್ ಇಷ್ಟು ಕೂಡ ಆರ್ಥೋ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ವಾ ಡಾಕ್ಟರ್? ವಾಟ್ ಇಸ್ ದ ಡಿಫ್ರೆನ್ಸ್? ನೀವು ನಿಮ್ಮ ಬಿಟ್ನ ಏನೇ ಮಾಡಿದ್ರು ಆ ಪೋಸ್ಟ್ ಸರ್ಜರಿ ರಿಕವರಿಗೆ ನಾವು ಹಾಕಬೇಕಾಗಿರುವಂಥ ಎಫರ್ಟ್ ಇಸ್ ಸೋ ಇಂಪಾರ್ಟೆಂಟ್. ಡೆಫಿನೆಟ್ಲಿ. ಆ್ಯಂಡ್ ವಿಲ್ ಪವರ್ ಡೆಫಿನೆಟ್ಲಿ ಟು ಬೌನ್ಸ್ ಬ್ಯಾಕ್. ಡೆಫಿನೆಟ್ಲಿ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ, ನಾಟ್ ಜಸ್ಟ್ ನೀ ರಿಪ್ಲೇಸ್ಮೆಂಟ್ ಅಥವಾ ಪಾರ್ಷಿಯಲ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ, ಲೈಕ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಥವಾ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಇವಾಗ ಎರಡೂ ಮಂಡಿಗಳಲ್ಲಿ ನೀ ರಿಪ್ಲೇಸ್ಮೆಂಟ್ ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಒಂದೊಂದನ್ನು ಒಂದೊಂದ್ಸಲ ಮಾಡಿಸೋದು ಉತ್ತಮನಾ ಅಥವಾ ಎರಡನ್ನೂ ಒಟ್ಟಿಗೆ ಮಾಡಿಸೋದು, ಅದನ್ನ ಸಜೆಸ್ಟ್ ಮಾಡ್ತೀರಾ ನೀವು? ಪೇಷಂಟ್ಗೆ ಫಿಸಿಯೋಥೆರಪಿ ಕಡ್ಡಾಯವಾಗಿ ಅವಶ್ಯಕ ಇದೆ ಆಫ್ಟರ್ ಅ ಸಕ್ಸಸ್ಫುಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ಒಂದು ಫರ್ಗಾಟನ್ ಜಾಯಿಂಟ್ ಸ್ಕೋರ್, ಮತ್ತೊಂದು ಇದು ಎಷ್ಟು ವರ್ಷ ಬರುತ್ತೆ ಅನ್ನೋದು ನಿಮ್ಮ ಪ್ರಾಮಿಸ್. ಅಂದ್ರೆ ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಫಾರ್ ದ ನೆಕ್ಸ್ಟ್ 20-25 ಇಯರ್ಸ್ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತೀರಾ. ವಾಟ್ ಇಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಇಯರ್ಸ್? ಈ ನಮ್ಮ ನೀ ಜಾಯಿಂಟ್ಸ್ ನ ಟೇಕ್ ಕೇರ್ ಮಾಡೋದಕ್ಕೆ ಟಾಪ್ 3 ಥಿಂಗ್ಸ್ ಏನ್ ಸಜೆಸ್ಟ್ ಮಾಡ್ತೀರಾ? ಇದನ್ನ ಮಾಡಿ ಯು ವಿಲ್ ನೆವರ್ ಲ್ಯಾಂಡ್ ಅಪ್ ನನ್ನ ಕ್ಯಾಬಿನ್ ನಲ್ಲಿ ಅಂಡ್ ಐ ವಿಲ್ ನೆವರ್ ಸಜೆಸ್ಟ್ ಯು ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಪೇನ್ ಅಟ್ ರೆಸ್ಟ್, ಇದನ್ನ ನಾವು ಇಗ್ನೋರ್ ಮಾಡಬಾರ್ದಲ್ವಾ? ಅಂದ್ರೆ ಮಲಗಿರೋವಾಗ್ಲೂ ಪೇನ್ ಪರ್ಸಿಸ್ಟೆಂಟ್ ಆಗಿದೆ ಅಂದ್ರೆ ದೇರ್ ಇಸ್ ಸಮ್ ಇಶ್ಯೂ. ವೆನ್ ಇಟ್ ಕಮ್ಸ್ ಟು ಬೋತ್ ನೀ ಮತ್ತೆ ಹಿಪ್. ಫ್ಲಾಟ್ ಫುಟ್ ಇರೋರ್ಗೆ ಏನಾದರೂ ಇಶ್ಯೂ ಜಾಸ್ತಿ ಕಾಣಿಸ್ಕೊಳತ್ತಾ? ಬಿಕಾಸ್ ಅವರ ವೆಯ್ಟ್ ಬೇರೆ ಥರನೇ ಬೀಳ್ತಿರುತ್ತೆ ಬಾಡಿ ಮೇಲೆ. ರೊಬಾಟಿಕ್ ಸಿಸ್ಟಮ್ಸ್ಗಳು ಕ್ಯಾನ್ ಇಟ್ ರೆಡ್ಯೂಸ್ ಈ ಔಟ್ಲೈಯರ್ಸ್ಗಳನ್ನು, ಅಂದರೆ ಪ್ರಾಪರ್ಲಿ ಪ್ಲೇಸ್ಡ್ ಇಂಪ್ಲಾಂಟ್ಸ್ಗಳನ್ನು ಕೂಡ ಅದನ್ನ ಕರೆಕ್ಟ್ ಮಾಡಿ ಬೈ ಆಲ್ಮೋಸ್ಟ್ 78%. ಪೇನ್ ಕಾಣಿಸ್ಕೊಳ್ತಿದೆ ದೇಹದಲ್ಲಿ ಅಂದ್ರೆ ದೇಹ ನಮಗೇನೋ ಹೇಳಕ್ ಟ್ರೈ ಮಾಡ್ತಿದೆ. ಹೌದು, ಅದರ ಭಾಷೆ ಅದು ಪೇನ್ ಕೊಡೋದ್ರ ಮೂಲಕ ನಮಗೆ ಅರ್ಥ ಮಾಡಿಸೋದು. ಬಟ್ ಮೋಸ್ಟ್ ಕಾಮನ್ ಆಗಿ ಆ ಪೇನ್ ನಾವು ಸಪ್ರೆಸ್ ಮಾಡ್ತೀವಿ ವಿತ್ ಅ ಲಾಟ್ ಆಫ್ ಪೇನ್ ಕಿಲ್ಲರ್ಸ್, ರೈಟ್? ರೆಗ್ಯುಲರ್ ಆಗಿ ಪೇನ್ ಕಿಲ್ಲರ್ಸ್ ಪಾಕ್ ಮಾಡೋರಿಗೆ ವಾಟ್ ಇಸ್ ಯೋರ್ ಅಡ್ವೈಸ್? ಸೊ ಇದು ಜಾಯಿಂಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಪೇನು, ಸ್ಟಿಫ್ನೆಸ್ಸು, ರೆಡ್ಯೂಸ್ಡ್ ಮೂವ್ಮೆಂಟು, ಇದನ್ನ ಆರ್ಥ್ರೈಟಿಸ್ ಅಂತ ಅನ್ಬಹುದು ನಾವು. ಆ್ಯಂಡ್ ಎಲ್ಲ ವಯೋಮಿತಿಯ ಜನರನ್ನ ಇದು ಎಫೆಕ್ಟ್ ಮಾಡುತ್ತೆ. ನೀಸ್, ಹ್ಯಾಂಡ್ಸ್ ಆ್ಯಂಡ್ ಹಿಪ್ಸ್ ಎಫೆಕ್ಟ್ ಆಗುತ್ತೆ. ಬಟ್ ಆಲ್ಸೋ ಇಟ್ ಕೆನ್ ಎಫೆಕ್ಟ್ ಆರ್ಗನ್ಸ್ ಲೈಕ್ ಸ್ಕಿನ್, ಐಸ್ ಆರ್ ಹಾರ್ಟ್ ಅಂತ ಕೇಳಿದೀವಿ. ಹೌ ಕ್ಯಾನ್ ದಟ್ ಬಿ ಪಾಸಿಬಲ್ ಡಾಕ್ಟರ್? ಸೊ ಭಾರತದಲ್ಲಿ ಆಲ್ಮೋಸ್ಟ್ 15-20% ಆಫ್ ದ ಪಾಪ್ಯುಲೇಷನ್ ಆರ್ಥ್ರೈಟಿಸ್ ಎಫೆಕ್ಟ್ ಮಾಡ್ತಾ ಇದ್ದು, ವಿಚ್ ಇಸ್ ಅ ಹೈಯರ್ ಪ್ರಿವಿಲೆನ್ಸ್ ಕಂಪೇರ್ಡ್ ಟು ಡಯಾಬಿಟಿಸ್, ಏಡ್ಸ್ ಆ್ಯಂಡ್ ಕ್ಯಾನ್ಸರ್ ಕಂಬೈನ್ಡ್ ಅಂತ. ಇವತ್ತಿನ ದಿನ ಒಳ್ಳೆ ಗಾಳಿ ಸಿಗ್ತಿಲ್ಲ, ಒಳ್ಳೆ ನೀರು ಸಿಗ್ತಿಲ್ಲ, ಒಳ್ಳೆ ಎಕ್ಸರ್ಸೈಸ್ ಮಾಡ್ತಿಲ್ಲ ಮೋಸ್ಟ್ ಆಫ್ ಅಸ್. ಒಳ್ಳೆ ಫುಡ್ ತಿನ್ಬೇಕನ್ನೋ ಆಸೆ ಇದ್ರೂ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇಲ್ಲ. ಸೊ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗೋದ್ರಿಂದ, ಬಟ್ ಕಂಪ್ಲೀಟ್ಲಿ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರಿಂದ. ವಾಟ್ ಇಸ್ ದಟ್ ಯು ಹ್ಯಾವ್ ಟು ಸೇ? ಇವತ್ತಿನ ದಿನ ಯಾವುದೇ ಒಂದು ಸರ್ಜರಿ ಮಾಡಿಸಿದ್ರು ಸೇಫ್ಟಿ, ಪ್ರಿಸಿಷನ್ ಆ್ಯಂಡ್ ಫಾಸ್ಟರ್ ರಿಕವರಿ ಟು ನಾರ್ಮಲ್ ಲೈಫ್ ತುಂಬ ಇಂಪಾರ್ಟೆಂಟ್. ಇವತ್ತು ಆನ್ ದ ಶೋ ಲೆಟ್ಸ್ ಟಾಕ್ ಎವ್ರಿಥಿಂಗ್ ಅಬೌಟ್ ಆರ್ಥೋ. ಸೊ ಆರ್ಥೋ ಅಂತಿದ್ದ ಹಾಗೆ ನಮಗೆ ಲಿಮಿಟೆಡ್ ನಾಲೆಜ್ ಮಾತ್ರನೇ ಇರುತ್ತೆ. ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಮೂಳೆಗಳು ಅಷ್ಟು ಮಾತ್ರನೇ ಗೊತ್ತು. ಬಟ್ ಬೋನ್ಸ್, ಜಾಯಿಂಟ್ಸ್, ಲಿಗಮೆಂಟ್ಸ್, ಟೆಂಡನ್ಸ್, ಮಸಲ್ಸ್ ಆ್ಯಂಡ್ ನರ್ವ್ಸ್ ಇಷ್ಟು ಕೂಡ ಆರ್ಥೋ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತ ನಿಮಗೆ ಗೊತ್ತಿರಲಿ. ಬೈ ದ ವೇ, ಫ್ರ್ಯಾಕ್ಚರ್ ಇರಬಹುದು, ಆರ್ಥ್ರೈಟಿಸ್ ಇರಬಹುದು, ಅಥವಾ ಸ್ಪೋರ್ಟ್ಸ್ ಇಂಜುರಿ ಇರಬಹುದು. ಈ ಎಲ್ಲ ಕಂಡೀಷನ್ಸ್ನ ಅಫೆಕ್ಟ್ ಮಾಡುವಂಥ ಮೂವ್ಮೆಂಟ್ನ ಟ್ರೀಟ್ ಮಾಡುವಂಥ ಒಂದು ಬ್ರಾಂಚ್ ಆಫ್ ಮೆಡಿಸಿನ್, ಆ್ಯಂಡ್ ದಟ್ ಇಸ್ ಆರ್ಥೋಪೆಡಿಕ್. ಸೊ ಆರ್ಥೋಪೆಡಿಕ್ಸ್ ಅಂತ ಬಂದಾಗ ಇಟ್ ಮ್ಯಾನೇಜಸ್ ಎವ್ರಿಥಿಂಗ್ ಫ್ರಮ್ ಬರ್ತ್ ಡಿಫೆಕ್ಟ್ಸ್ ಇಂದ ಹಿಡಿದು ಟ್ರಾಮಾ ಟು ಡಿಜೆನರೇಟಿವ್ ಇಶ್ಯೂಸ್. ಸೊ ಇವತ್ತು ನನ್ನ ಜೊತೆ ಅ ಡೆಡಿಕೇಟೆಡ್ ಆರ್ಥೋಪೆಡಿಕ್ ಸರ್ಜನ್, 2 ದಶಕಗಳ ಅನುಭವ ಇವರಿಗಿದೆ ವೆನ್ ಇಟ್ ಕಮ್ಸ್ ಟು ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ರೊಬಾಟಿಕ್ ನೀ ಆ್ಯಂಡ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರೀಸ್. ಇದು ಇವರ ಏರಿಯಾ ಆಫ್ ಎಕ್ಸ್ಪರ್ಟೀಸ್. ಇವತ್ತು ನನ್ನ ಜೊತೆಗೆ ಆನ್ ವಾಯ್ಸ್ ಆಫ್ ಬೆಂಗಳೂರು ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಾಹುಲ್ ಪುರಿ ಅವರಿದ್ದಾರೆ. ಜಯನಗರಲ್ಲಿರುವಂತಹ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸರ್ ಸಿಗ್ತಾರೆ ಕನ್ಸಲ್ಟೇಷನ್ಗೆ, ಆ್ಯಂಡ್ ಆಲ್ಸೋ ಶೇಷಾದ್ರಿಪುರಮಲ್ಲಿರುವಂಥ A Star ಸ್ಪೆಷಲಿಸ್ಟ್ ಕ್ಲಿನಿಕಲ್ಲಿ. ಹಲೋ ಸರ್, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. Very happy to be associated with you. My pleasure, doctor. So ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಇಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಅಲ್ಲಿಂದಾನೇ ಪ್ರಾರಂಭ ಮಾಡೋಣ ಅಂತ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಟೋಟಲ್ ನೀ ಆರ್ಥ್ರೋಪ್ಲಾಸ್ಟಿ ಅಂತ ಕರಿಬಹುದಾ? ಹೌದು. ಓಕೆ. ಸೊ ಡ್ಯಾಮೇಜ್ಡ್ ನೀ ಜಾಯಿಂಟ್ ಸರ್ಫೇಸಸ್ನ ಇದು ರಿಪ್ಲೇಸ್ ಮಾಡುತ್ತೆ ವಿತ್ ಆರ್ಟಿಫಿಷಿಯಲ್ ಪ್ರಾಸ್ಥೆಟಿಕ್ ಪಾರ್ಟ್ಸ್. ಕರೆಕ್ಟ್. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಇದು ತುಂಬ ನೋವಿದ್ದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋರಿಗೆ ಆ ನೋವನ್ನು ಹೋಗಿಸತ್ತೆ ಒಂದು, ಆ್ಯಂಡ್ ಮೊಬಿಲಿಟಿನ ವಾಪಸ್ ಕೊಡುತ್ತೆ, ರೈಟ್? ಸೊ ಆರ್ಥ್ರೈಟಿಸಿಂದ ಇರಬಹುದು, ಇಂಜುರಿಯಿಂದ ಜಾಸ್ತಿ ನಾವು ನೋಡ್ತೀವಿ. ಬಟ್ ನನ್ನ ಮೊದಲ ಪ್ರಶ್ನೆ, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಸೊ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ನೀವು ಯಾರಿಗಾದರೂ ಸಜೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ್ಯಸ್ ಅ ಫೈನಲ್ ಆಪ್ಷನ್,
ಒಂದಷ್ಟು ವರ್ಷಗಳ ಕಾಲ ಆ ವ್ಯಕ್ತಿ ಒಂದಷ್ಟು ವಿಷಯಗಳನ್ನ ಇಗ್ನೋರ್ ಮಾಡಿನೇ ಅಲ್ಲಿಗೆ ಬಂದಿರ್ತಾರೆ. ಆ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ. ಸೊ ಆರ್ಥರೈಟಿಸ್ ಅಲ್ಲಿ ನಾವು ಬ್ರಾಡ್ಲಿ ಹೇಳಬೇಕಂದ್ರೆ 2 ಥರದ ಆರ್ಥರೈಟಿಸ್ಗಳು ಇರುತ್ತೆ. ಒಂದು ನಾವು ಪ್ರೈಮರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಅದು ಸೌದ್ ಹೋಗುವ ತೊಂದರೆ, ವಯಸ್ಸಿಂದ ಬರ್ತಾ ಬರ್ತಾ ಕೀಲ್ಗಳು ಸೌದ್ ಹೋಗ್ಬಿಡತ್ತೆ. ಸೊ ಫಸ್ಟು ಸೌದ್ ಹೋಗೋದು ಅರ್ಥ ಏನಂದ್ರೆ ನಮಗೆ ಅರ್ಥ ಆಗಬೇಕು. ಸೊ ಸೌದ್ ಹೋಗೋದು ಏನಂದ್ರೆ ಕಾರ್ಟಿಲೇಜ್ ಅಂತ ಅಂಶ ಮಧ್ಯದಲ್ಲೇ ಮೂವ್ಮೆಂಟ್ ಆಗೋದು ಎಲ್ಲ ಕೀಲ್ಗಳಲ್ಲಿ. ಸೊ ಮಂಡಿಯಲ್ಲೂ ಹಾಗೇನೆ. ಈಗ ಆ ಕಾರ್ಟಿಲೇಜು ವೇರ್ ಆ್ಯಂಡ್ ಟೈರ್ ಆಗಿ ಅದು ಥಿನ್ನೆಸ್ ಬಂದು ಫುಲ್ ಸೌದ್ ಹೋಗ್ಬಿಡತ್ತೆ. ನಮಗೆ ಆ ಥಿನ್ನೆಸ್ ಸ್ಟಾರ್ಟ್ ಆಗಿದ್ಮೇಲೆ ನೋವು ಗೊತ್ತಾಗೋದು, ಅದ್ರ ಮುಂಚೆ ನಮ್ಗೆ ನೋವು ಸಹ ಗೊತ್ತಾಗೋದಿಲ್ಲ. ಆ್ಯಂಡ್ ಆರ್ಥರೈಟಿಸ್ ಸಿವಿಯರ್ ಆಗಕ್ಕೆ ಕೆಲವರಿಗೆ 5 years 10 years 15 years ಇಂದ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತವೆ. ಸೊ ಇದಕ್ಕೆ ನಾವು ಪ್ರೈಮರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡರಿ ಆರ್ಥರೈಟಿಸ್, ಅಂದ್ರೆ ಬೇರೆ ಯಾವ ಕಾರಣದಿಂದ ಅಂದ್ರೆ ಆ ಜಾಯಿಂಟ್ ಅನ್ನ ಸೌದ್ ಹೋಗುತ್ತೆ. ಸೊ ಕೆಲವರಿಗೆ ರುಮಟಾಯ್ಡ್ ಆರ್ಥರೈಟಿಸ್, ಏನೋ ಬ್ಲಡ್ ಅಲ್ಲಿ ಅಂಶಗಳು ಇರೋದರಿಂದ ಕೀಲನ್ನ ಸೌದ್ ಹೋಗುತ್ತೆ. ಕೆಲವರಿಗೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥರೈಟಿಸ್, ನೀವು ಹೇಳಿದ್ರೆ ಇಂಜರಿ ಆದ್ಮೇಲೆ ಅದನ್ನ ಜಾಯಿಂಟ್ ಅನ್ನ ಸೌದ್ ಹೋಗೋದು. ಕೆಲವರಿಗೆ ಗೌಟ್ ಅಂದ್ರೆ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಜಾಸ್ತಿ ಆಗಿ ಯೂರಿಕ್ ಆಸಿಡ್ ಕೀಲ್ ಒಳಗೆ ಡಿಪಾಸಿಟ್ ಆಗಿ ಅದು ಆರ್ಥರೈಟಿಸ್ ಬರೋದು. ಸೊ ಇವೆಲ್ಲ ಕಂಡೀಷನ್ಸ್ ಇಂದ ಸಹ ಆರ್ಥರೈಟಿಸ್ ಆಗುತ್ತೆ. ಅದಕ್ಕೆ ನಮ್ಗೆ ಕಾರಣ ಗೊತ್ತು, ಯಾವ ಕಾರಣದಿಂದ ಆರ್ಥರೈಟಿಸ್ ಆಗಿದೆ ಅಂತ. ಸೊ ಫಸ್ಟ್ ಅಲ್ಲಿ ಏನಾಗುತ್ತೆ, ಕೆಲವರಿಗೆ ಜಾಸ್ತಿ ನಡೆದ ಮೇಲೆ ನೋವು ಬರುತ್ತೆ, ಜಾಸ್ತಿ ಮೆಟ್ಲು ಹತ್ತೋದು ಇಳಿಯೋದು ಮಾಡಿದ್ರೆ ನೋವು ಬರುತ್ತೆ, ಜಾಸ್ತಿ ಕೆಳಗೆ ಕೂತ್ಕೊಂಡು ಜಕಲ್ ಬಕಲ್ ಹಾಕೊಂಡ್ರೆ ನೋವು ಬರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ಬರುತ್ತೆ ಪೇಷಂಟ್ಸ್ಗೆ. ಓಕೆ. ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನ ಇಗ್ನೋರ್ ಮಾಡಿರ್ತಾರೆ. ಅಂಡ್ ಆರ್ಥರೈಟಿಸ್ ಇದ್ದಾಗ ಅದನ್ನ ಹೇಗೆ ಬೆಟರ್ ಮಾಡ್ಕೋಬಹುದು ಅಂದ್ರೆ ಲೈಫ್ ಸ್ಟೈಲ್ನ ಅನ್ನೋದ್ರತ್ತ ಗಮನ ಹರಿಸದೆ ಫೈನಲಿ ಐ ಥಿಂಕ್ ಇಟ್ ವಿಲ್ ಲೀಡ್ ದೆಮ್ ಟು ದಿಸ್. ಕರೆಕ್ಟ್. ಸೊ ಈಗ ಈ ಸಿಂಪ್ಟಮ್ಸ್ ಅನ್ನ ಫಸ್ಟ್ ಆಗಿ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ಕನ್ಸಲ್ಟ್ ಅ ಸ್ಪೆಷಲಿಸ್ಟ್. ಅಂದ್ರೆ ಅವ್ರು ನಿಮಗೆ ಈಗ ಇನ್ಫಾರ್ಮೇಶನ್ ನಮಗೆ ಬಹಳ ಈಸಿಯಾಗಿ ಅವೈಲೇಬಲ್ ಇದೆ. ಗೂಗಲ್ ಇದೆ, ChatGPT, AI ಎಂಜಿನ್ಸ್ ಎಲ್ಲ ಸಿಂಪ್ಟಮ್ಸ್ ಹಾಕೊಂಡ್ರೆ ಏನ್ ತೊಂದರೆ ಇರಬಹುದು ಅಂತ ಅದು ನಮ್ಗೆ ಹೇಳತ್ತೆ. ಅದಕ್ಕೆ ಏನ್ ಮೆಷರ್ಸ್ ತಗೋಬಹುದು ಅಂತ ಹೇಳತ್ತೆ. ಬಟ್ ಎಲ್ಲ ಮೆಷರ್ಸ್ ಎಲ್ಲರಿಗೂ ಅಪ್ಲಿಕೇಬಲ್ ಇರೋದಿಲ್ಲ. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ರೀಸನ್ಸ್ ಇಂದ ಇದಾಗ್ತಾ ಇದೆ ಅಂದ್ರೆ, ಪ್ರೈಮರಿ ಆರ್ಥರೈಟಿಸ್ ಅನ್ನ ನಾವು ನೋಡಿದ್ರೆ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್, ಅಂದ್ರೆ ಜೀವನ ಶೈಲಿಯಿಂದ ಆ ತರ ತೊಂದರೆ ಆಗಿರೋದು. ಸೊ ಪರ್ಟಿಕ್ಯುಲರ್ ಪರ್ಸನಿಗೆ ಯಾವ ಲೈಫ್ ಸ್ಟೈಲ್ ಇದನ್ನ ಎಫೆಕ್ಟ್ ಆಗ್ತಾ ಇದೆ ಅದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಕೆಲವರು ಇರ್ತಾರೆ ಒಬೀಸ್ ಇರ್ತಾರೆ, ಅವ್ರಿಗೆ ಕೆಲವರಿಗೆ ಅಭ್ಯಾಸಗಳು ಇರತ್ತೆ, ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದು, ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಕೆಲಸಗಳು ಮಾಡೋದು ಅವ್ರಿಗೆ ಆಗತ್ತೆ. ಕೆಲವರಿಗೆ ಬೈ ಡೆವಲಪ್ಮೆಂಟ್ ಅಂದರೆ ಅಡಾಲಸೆಂಟ್ ಟೈಮಲ್ಲೇ ಕಾಲ್ ಶೇಪ್ ಅದು ನಾರ್ಮಲ್ ಥರ ಇರಲ್ಲ, ನಾವು ಬೋ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಈ ಥರ ತೊಂದರೆ ಬರುವ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ಇನಿಷಿಯಲಿ ನೀವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ಗಳನ್ನು ಪ್ರಿಫರ್ ಮಾಡ್ತೀರಾ ಫಾರ್ ಎನಿ ಪೇಷಂಟ್ ಫಾರ್ ದಟ್ ಮ್ಯಾಟರ್. ಅದು ಫೇಲ್ ಆದಾಗಷ್ಟೇ ನೀ ರಿಪ್ಲೇಸ್ಮೆಂಟ್ ವರ್ಗೂ ಅದು ಬರುತ್ತೆ ಅಲ್ವಾ? ವಾಟ್ ಆರ್ ದೀಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಡಾಕ್ಟರ್? ಸೊ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ನಂಬರ್ 1 ಇಸ್ ವೇಟ್ ಮ್ಯಾನೇಜ್ಮೆಂಟ್. ಸೊ ವೇಟ್ ಅನ್ನ ಸ್ವಲ್ಪ ಈವನ್ 4-5 ಕಿಲೋಗ್ರಾಮ್ ರಿಡಕ್ಷನ್ ಇನ್ ಬಾಡಿ ವೇಟ್ ಭಾಳನೇ ಎಫೆಕ್ಟ್ ಆಗುತ್ತೆ. ಈಗ ನಾವು ಮೆಟ್ಲು ಹತ್ತೋದು ಇಳಿಯುವಾಗ ಆಲ್ಮೋಸ್ಟ್ 2 to 3 times ಬಾಡಿ ವೇಟ್ ಲೋಡ್ ಒಂದು ಮಂಡಿ ಮೇಲೆ ಬೀಳತ್ತೆ. ಸೊ ಬಾಡಿ ವೇಟ್ ಅನ್ನ 2-3 kilos ಸಹ ಕಡಿಮೆ ಆದರೂ ಆಲ್ಮೋಸ್ಟ್ 8 to 10 kg ಲೋಡ್ ಮಂಡಿ ಮೇಲೆ ಕಡಿಮೆ ಆಗ್ಬೋದು. ಸೊ ಅದರಿಂದ ಸಹ ಸಾಕಷ್ಟು ಪೇಷಂಟಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ರಿಲೀಫ್ ಆಗುತ್ತೆ. ಇನ್ನೊಂದು ನಾವು ವ್ಯಾಯಾಮ, ಅಂದ್ರೆ ವ್ಯಾಯಾಮದಲ್ಲಿ ಜನರಲಿ ನಾವು ಹೇಳಿದ್ರೆ ನಾನು ಸ್ಟ್ರೆಚಿಂಗ್ ಮಾಡ್ತೀನಲ್ವಾ, ಸ್ಟ್ರೆಚಿಂಗಿಂದನೂ ಕಡಿಮೆ ಆಗತ್ತಲ್ವಾ, ಆ ಥರ ಅಲ್ಲ. ಸೊ ಸ್ಪೆಸಿಫಿಕ್ ಮಸಲ್ ಸ್ಟ್ರೆಂಥನಿಂಗ್ ಅಂತ ನಾವು ಹೇಳ್ತೀವಿ, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಬರೀ ಮಂಡಿಗಲ್ಲ, ಸೊ ಥೈ ಮಸಲ್ಸು, ಹಿಪ್ ಮಸಲ್ಸ್, ಕೋರ್ ಮಸಲ್ಸ್ ನಾವು ಹೇಳ್ತೀವಿ. ಸೊ ಈ 3 ಟೈಪ್ ಮಸಲ್ಸನ್ನು ನಾವು ಸ್ಟ್ರೆಂಥನ್ ಮಾಡಿದ್ರೆ ಮಂಡಿ ಸ್ವಲ್ಪ ಆಫ್ಲೋಡ್ ಆಗೇ ಆಗತ್ತೆ. ಇನ್ನೊಂದು ನಾವು ಆಕ್ಟಿವಿಟಿ ಲಿಮಿಟ್ ಮಾಡಕ್ಕೆ ಹೇಳ್ತೀವಿ. ಯಾವ ಆಕ್ಟಿವಿಟೀಸ್ ಜಾಸ್ತಿ ಸ್ಟ್ರೇನ್ ಕೊಡ್ತಾ ಇದೆ ಮಂಡಿ ಮೇಲೆ ಅದನ್ನು ಲಿಮಿಟ್ ಮಾಡಕ್ಕೆ ಹೇಳ್ತೀವಿ. ಸೊ ಈ 3ರಿಂದ ಏನಾಗುತ್ತೆ, ಜಾಯಿಂಟ್ ಅನ್ನ ನ್ಯಾಚುರಲ್ ಆಗಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಅಂದ್ರೆ ನಾವು ಏನು ಮಾಡಿರ್ಲಿಲ್ಲ ಅಂದ್ರೆ ಅನ್ಕೊಳ್ಳಿ, ಅಂದ್ರೆ ಆರ್ಬಿಟ್ರರಿ ಹೇಳ್ತಾ ಇದ್ದೀನಿ, 5 years ಬಂದ್ರೆ ಇವೆಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡಿದ್ರೆ ಮೇ ಬಿ 8 to 10 years ಆರಾಮಾಗಿ. ಸೊ ಇದು ಬಹಳ ಮುಖ್ಯ, ಯಾಕೆಂದ್ರೆ ನಾವು ಫೈನಲ್ ಆಗಿ
ಅಂದರೆ ನಮಗೆ ಹೋಪ್ ಇರುತ್ತೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದು ಬೇಡ ಅಂತ. ಸೊ ಬಟ್ ಮಾಡಲೇಬೇಕಂದ್ರೆ ಅಟ್ಲೀಸ್ಟ್ ಒಂದು 60-65 ವಯಸ್ಸುವರೆಗೆ ಮಾಡಿದರೆ ಪರವಾಗಿಲ್ಲ. ಈಗ ಸೇಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವು ಅರ್ಲಿ 50s ಇಲ್ಲಾಂದರೆ 40s ಮಾಡಬೇಕಂದ್ರೆ ಭಾಳನೇ ಕಷ್ಟ. ಯಾಕೆಂದರೆ ಜಾಯಿಂಟಿಗೆ ಲೈಫ್ ಇರುತ್ತೆ. ಮೇ ಬಿ ನಾವು ಹಾಕಿರುವ ಜಾಯಿಂಟ್ ಸಹ ಓವರ್ ಟೈಮ್ ಸೌದು ಹೋಗುತ್ತೆ. ಸೊ ಮೇ ಬಿ ಒಂದು 18-20-25 ಇಯರ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಈಗ ನಾವು 45 ಇಯರ್ಸಲ್ಲಿ ಮಾಡಿಕೊಂಡ್ರೆ ಅದೇ ಸೇಮ್ ಜಾಯಿಂಟ್ ಅಂದ್ಕೊಳ್ಳಿ 65 ಮತ್ತೆ ಆಪರೇಷನ್ ಮಾಡಬೇಕಂದ್ರೆ ಪೇಷಂಟಿಗೆ ಸರಿ ಇರಲ್ಲ. ಸೊ ಆದಷ್ಟು ಇದನ್ನ ಬೇಗ ಕಂಡು ಹಿಡಿದು ಪ್ರಿವೆಂಟಿವ್ ಮೆಷರ್ಸ್ ಅನ್ನ ಬೇಗ ಸ್ಟಾರ್ಟ್ ಮಾಡಿದ್ರೆ ಹೋಪ್ಫುಲಿ ನಾವು ಅವಾಯ್ಡ್ ಮಾಡ್ಬೋದು. ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಸರ್ಜರಿ ಬದಲಿ 1 ಸರ್ಜರಿಯಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಈ ಅಡ್ವೈಸ್ ಏನಾದರೂ ಪೀಪಲ್ ಅಬವ್ 40ಗೆ ಅಂಡ್ ಬಿಲೋ 40ಗೆ ಚೇಂಜ್ ಆಗುತ್ತಾ? ಡೆಫಿನೆಟ್ಲಿ. ಸೊ ನೋಡಿ, ಬಿಲೋ 40 ಏನಿರುತ್ತೆ, ಜನರಿಗೆ ಇನ್ ಜನರಲ್ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ, ಅವ್ರಿಗೆ ಮಸಲ್ ಮಾಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅವರಿಗೆ ಅಂಥದ್ದು ಮೇಜರ್ ಪ್ರಿಕಾಷನ್ಸ್, ಆಫ್ಕೋರ್ಸ್ ಇಂಜರಿ ರಿಲೇಟೆಡ್ ಏನಾದರೂ ಇದ್ದರೆ ಬೇರೆನೇ ವಿಷಯ, ಬಟ್ ಜನರಲ್ ಆಗಿ ಅಂಥದ್ದು ಪ್ರಿಕಾಷನ್ಸ್ ಬೇಕಾಗಿರಲ್ಲ. ಅವರು ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲನ್ನು ನಡೆದ್ರೆ ಸಾಕು. ಬಟ್ 40 ಆದಮೇಲೆ ಇವರನ್ನು ನಾವು ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಬಟ್ ಈಗ ನೀವು ನೋಡಿದರೆ ಆ ಓಲ್ಡ್ ಏಜ್ is not 40, it is 60, maybe 70. ಈಗ ಜನರಿಗೆ at 70 also you say that you are geriatric age group ಅಂತ ಹೇಳಿದ್ರೆ, no, I am not geriatric age group, I am as active as someone who's 40 ಅಂತ ಹೇಳ್ತಾರೆ. ಸೊ these preventive things 40 ಆದಮೇಲೆ ಸ್ಪೆಷಲಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಜನರಿಗೆ ಅನ್ಸತ್ತೆ ಇಲ್ಲ ನಾನು ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತೀನಿ, ಕ್ರಾಸ್ ಟ್ರೈನರ್ ಮೇಲೆ ವಾಕ್ ಮಾಡ್ತೀನಿ. ಸೊ ಒಂದ್ಸಲ ಮಂಡಿಯಲ್ಲಿ ತೊಂದರೆ ಬಂತಂದರೆ ಇವೆಲ್ಲ ಲಿಮಿಟ್ ಮಾಡಿದರೆ ಒಳ್ಳೆಯದು. ಅಂದರೆ ಕಂಪೇರ್ ಮಾಡಿದರೆ ಔಟ್ಡೋರ್ ವಾಕಿಂಗ್ ಇಸ್ ಬೆಟರ್ ದೆನ್ ಟ್ರೆಡ್ಮಿಲ್ ವಾಕಿಂಗ್. ಔಟ್ಡೋರ್ ಸೈಕ್ಲಿಂಗ್ ಇಸ್ ಬೆಟರ್ ದೆನ್ ಸ್ಟೇಷನರಿ ಸೈಕ್ಲಿಂಗ್ ಆ್ಯಂಡ್ ಕ್ರಾಸ್ ಟ್ರೈನರ್. ಸೊ ಇವೆಲ್ಲ ಸ್ಮಾಲ್ ಟಿಪ್ಸ್ ಇದ್ದಾವೆ. ಅಂದರೆ ಅದು ಪೇಷಂಟ್ಸಿಗೆ ಅರ್ಥ ಆಯ್ತಂದ್ರೆ ಇಟ್ ಇಸ್ ವೆರಿ ಗುಡ್. ಸೇಮ್ ವರ್ಕೌಟ್ ಬಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇಂಟೆನ್ಸಿಟಿ ಎಷ್ಟಿರಬೇಕು ತುಂಬ ಮ್ಯಾಟರ್ ಆಗುತ್ತೆ ಅಲ್ವಾ? ಓಕೆ. ಆ್ಯಂಡ್ ಹೆಸರೇ ಹೇಳೋ ಹಾಗೆ ನೀ ರಿಪ್ಲೇಸ್ಮೆಂಟ್. ಸೊ ಅಲ್ಲಿ ಹೆಸರಲ್ಲಿ ರಿಪ್ಲೇಸ್ಮೆಂಟ್ ಇರೋದ್ರಿಂದ ಜನರಲ್ ಪರ್ಸೆಪ್ಷನ್ ಏನಂದ್ರೆ ರಿಪ್ಲೇಸ್ ಮಾಡ್ತಾರೆ ಎಂಟೈರ್ ನೀನಾ ಈ ಸರ್ಜರಿ ಆದಾಗ. ಇಟ್ ಇಸ್ ಲೈಕ್ ಅನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಸುಮಾರು ಜನ ಅನ್ಕೊಳ್ತಾರೆ, ರೈಟ್? ಸೊ ಇಟ್ ಈಸ್ ನಾಟ್ ದ್ಯಾಟ್. ಅದ್ರ ಬಗ್ಗೆ ಹೋಗ್ತಾ ಫುಲ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಬಟ್ ದೆನ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ವಾ ಡಾಕ್ಟರ್? ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ಮಂಡಿಯಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ 3 ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಓಕೆ. ಸೊ ಒಂದು ಚಿಪ್ಪಿನ ಕೆಳಗೆ ಇರುವ ಭಾಗ, ಅದಕ್ಕೆ ನಾವು ಪಟೆಲೋಫೆಮರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ತೊಡೆ ಮೂಳೆ ಮತ್ತು ಕಾಲ್ ಮೂಳೆ ಮಧ್ಯದಲ್ಲಿ 2 ಕಂಪಾರ್ಟ್ಮೆಂಟ್ಗಳು ಇರುತ್ತೆ. ಒಂದು ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂದರೆ ಮಂಡಿದ ಇನ್ಸೈಡ್ ಹಾಫ್ ಒಳಭಾಗ, ಆ್ಯಂಡ್ ಲ್ಯಾಟರಲ್ ಕಂಪಾರ್ಟ್ಮೆಂಟ್ ಅಂದರೆ ಮಂಡಿದು ಹೊರಭಾಗ. ಸೊ ಈ 3 ಕಂಪಾರ್ಟ್ಮೆಂಟು ಕೆಲವರಿಗೆ ಇಂಡಿಪೆಂಡೆಂಟ್ ಆಗಿ ಇನ್ವಾಲ್ವ್ ಆಗಬಹುದು ಆರ್ಥರೈಟಿಸ್ ಅಲ್ಲಿ. ಸೊ ಕಾಮನ್ ಆಗಿ ನಾವು ನೋಡೋದು ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂದರೆ ಮಂಡಿ ಒಳಭಾಗ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಬಹುದು. ಸೊ ಬರೀ ಅಲ್ಲೇ ಆರ್ಥರೈಟಿಸ್ ಇದ್ದರೆ ಆ ಪೇಷಂಟ್ಸಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟಿಂದ ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ವಿ ಕ್ಯಾನ್ ಕನ್ಸಿಡರ್ ಓನ್ಲಿ ಮೀಡಿಯಲ್ ಕಂಪಾರ್ಟ್ಮೆಂಟ್ ರಿಪ್ಲೇಸ್ಮೆಂಟ್, ವಿಚ್ ಇಸ್ ಕಾಲ್ಡ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಆರ್ ಯೂನಿಕಾಂಡೈಲರ್ ರಿಪ್ಲೇಸ್ಮೆಂಟ್. ಓಕೆ. ಸೊ ಯು ವಿಲ್ ಡಿಸೈಡ್ ಆಸ್ ಟು ಯಾರಿಗೆ ಯಾವುದು ಬೇಕಾಗುತ್ತೆ ಅಂತ. ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಎಲ್ಲರಿಗೂ ಮಾಡ್ಬೋದು, ಆ ಥರ ಏನಿಲ್ಲ. ಜನರಲಿ ಯಾರಿಗೆ ತೊಂದರೆ ಸ್ವಲ್ಪ ಅರ್ಲಿ ಏಜ್ ಅಲ್ಲಿ ಬರುತ್ತೆ. ಏಕೆಂದರೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅವರಿಗೆ ರಿಸಲ್ಟ್ಸ್ ನಾವು ಕಂಪೇರ್ ಮಾಡಿದರೆ ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಮಾಡಬಹುದು ಟೋಟಲ್ ನೀ ರಿಪ್ಲೇಸ್ಮೆಂಟಿಗೆ ನಾವು ಕಂಪೇರ್ ಮಾಡಿದರೆ. ಸೊ ಯಂಗರ್ ಪೇಷಂಟ್ಸಿಗೆ ಬರೀ ಆ ಜಾಗದಲ್ಲಿ ಆರ್ಥರೈಟಿಸ್ ಇದ್ದರೆ, ಯಾವುದು ಕನ್ಸರ್ವೇಟಿವ್ ಟ್ರೀಟ್ಮೆಂಟಿಂದ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಆ್ಯಂಡ್ ಯಾವುದೇ ಒಂದು ಹೆಲ್ತ್ ಇಶ್ಯೂ ಅಥವಾ ಒಂದು ವ್ಯಾಕ್ಸಿನ್ ಅಥವಾ ಒಂದು ಸರ್ಜರಿ ಅಂತ ಬಂದಾಗ ಯಾವುದಾದ್ರೂ ಒಬ್ಬ ಪ್ರಾಮಿನೆಂಟ್ ಪರ್ಸ್ನಾಲಿಟಿ ಅದ್ರ ಬಗ್ಗೆ ಮಾತಾಡಿದಾಗ ದೇಶದೆಲ್ಲೆಡೆ ಅದು ಸುದ್ದಿ ಆಗುತ್ತೆ. ಲೈಕ್ ರೀಸೆಂಟ್ಲಿ HPV ವ್ಯಾಕ್ಸಿನ್ ಬಗ್ಗೆ ತುಂಬ ಕೇಳಿದ್ವಿ ನಾವು ಪಾರ್ಲಿಮೆಂಟಲ್ಲಿ. ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಮಾತಾಡಾದ ನಂತರ ಈ ರೀತಿ ವೆನ್ ವಿ ಟಾಕ್ ಅಬೌಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ 2000 ದ್ಯಾಟ್ಸ್ 25 years ago, ಈ ಇಸ್ವಿನಲ್ಲಿ ನಮ್ಮ ಆಗಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ತಾರೆ ಅವರ ಲೆಫ್ಟ್ ಜಾಯಿಂಟ್ಗೆ. ಕರೆಕ್ಟ್.
ಅಂಡ್ ಅದಾಗಿ 1 ವರ್ಷದ ನಂತರ 2001ನಲ್ಲಿ ರೈಟ್ ನೀಗೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ಮಾಡಿಸ್ಕೊಳ್ತಾರೆ. ಸೊ ಅವಾಗ ಇದು ಎಷ್ಟು ದೊಡ್ಡ ಸುದ್ದಿ ಆಯಿತು ಅಂದರೆ ಪ್ರತಿ ಮನೆಯಲ್ಲೂ ಎಲ್ಲರೂ ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ಈ ಥರದೊಂದು ಆಪ್ಷನ್ ಇದೆಯಾ ಅಂತ. ಬಟ್ ಅವಾಗ ಕಾಸ್ಟ್ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಇದನ್ನು ಪರ್ಫಾರ್ಮ್ ಮಾಡುವಂಥ ಡಾಕ್ಟರ್ಸ್ಗಳು ಹೆಚ್ಚಾಗಿ ಇರಲಿಲ್ಲ. ನಂಬರ್ 1. ನಂಬರ್ 2, ಪೋಸ್ಟ್ 2014 ಏನಾಗುತ್ತೆ, ಪ್ರೈಸಸ್ ಆಫ್ ಇಂಪ್ಲಾಂಟ್ಸ್ಗಳ ಮೇಲೆ ಆ ಕ್ಯಾಪಿಂಗ್ ಆದಾಗ ಸಾಕಷ್ಟು ಜನರಿಗೆ ಇದು ನಾವು ಮಾಡಿಸ್ಕೋಬಹುದು ಅಫೋರ್ಡಬಲ್ ಅಂತ ಅನಿಸುತ್ತೆ. ಬಟ್ ರಿಯಲ್ ಟರ್ನಿಂಗ್ ಪಾಯಿಂಟ್ 2019ನಲ್ಲಿ ಬರುತ್ತೆ, ವೆರಿನ್ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಕೂಡ ಇದು ಕವರ್ ಆದಾಗ ಯಾರು ಬೇಕಾದರೂ ಇದನ್ನು ಮಾಡಿಸ್ಕೊಳ್ಬಹುದು ಅಂತ. ಸೊ ಟಾಕಿಂಗ್ ಅಬೌಟ್ ದಿಸ್, ಐ ಥಿಂಕ್ ನೀವು ಅವಾಗ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತಿದ್ರಿ. ಯು ಹ್ಯಾವ್ ಸಮ್ ಮೆಮೊರೀಸ್ ಅಬೌಟ್ ಇಟ್ ಆಸ್ ವೆಲ್. ಸೊ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ. ಸೊ ಅಂದರೆ ಆ ಟೈಮಲ್ಲಿ ನನಗೆ ಆರ್ಥೋಪೆಡಿಕ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಹೇಗಿರತ್ತೆ, ಮೇ ಬಿ ಇಟ್ ಇಸ್ ದ ಫ್ಯೂಚರ್ ಅಂತ ನಾನು ಯೋಚನೆ ಮಾಡಿಕೊಂಡು ಇದೇ ಫೀಲ್ಡಲ್ಲಿ ಎಂಟರ್ ಆದೆ. ಈಗ ವಾಜಪೇಯಿ ಅವರು ಯಾವಾಗ ಮಾಡಿಸಿದ್ದಾಗ ಅವರಿಗೆ ಸರ್ಜರಿ ಮಾಡಿರುವ ಸರ್ಜನ್ ಅವರು ಡಾಕ್ಟರ್ ಚಿತ್ತರಂಜನ್ ರಾಣಾವತ್ ಅಂತ ನ್ಯೂಯಾರ್ಕಲ್ಲಿ. ಸೊ ಅವರು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಗಾಡ್ ಫಾದರ್. ಅಂದರೆ ಅವರು ಕರೆಂಟ್ಲಿ ನಾವು ಯೂಸ್ ಮಾಡಿರೋ ಟೆಕ್ನಿಕ್ಸ್, ನಾವು ಯೂಸ್ ಮಾಡುವ ಇಂಪ್ಲಾಂಟ್ಸಿಗೆ ಅವರೇ ಡಿಸೈನ್ ಮಾಡಿರೋರು, ನಿರ್ಮಾಣ ಮಾಡೋರು. ಸೊ ಫಾರ್ ಮೀ ಹಿ ಈಸ್ ಲೈಕ್ ಅ ಗಾಡ್. ಅಂದರೆ ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ನೀ ರಿಪ್ಲೇಸ್ಮೆಂಟ್ ಅನ್ನ ಇವತ್ತಿನ ಸ್ಟೇಜಿಗೆ ಬರೋಕ್ಕೆ. ಐ ಡೋಂಟ್ ಥಿಂಕ್ ಟು ಮೆನಿ ಪೀಪಲ್ ಕ್ಯಾನ್ ಕಂಪೇರ್ ವಿತ್ ಹಿಮ್. ಸೊ ಅವರಿಂದ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ನಾವು ಈ ಥರ ಮಾಡಿದ್ದೀವಿ. ಇನ್ನೊಂದು, ಆ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಇತ್ತು ಆ್ಯಂಡ್ ಈ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಇದೆ, ಭಾಳನೇ ವ್ಯತ್ಯಾಸ. ಸೊ ಯಾವ ಟೆಕ್ನಿಕ್ಸಿಂದ ನಾವು ಸರ್ಜರಿ ಮಾಡ್ತೀವಿ, ಪೇನ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಸ್ ಆವಾಗ ಹೇಗಿತ್ತು, ಈಗ ಹೇಗಿದೆ. ಸೊ ಡಿಫ್ರೆನ್ಸ್ ಆಗೇ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ವಾಜಪೇಯಿ ಅವರಿಗೆ ಸರ್ಜರಿ ಆದಮೇಲೆ ಐಡಿಯಲ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ ಆ್ಯಸ್ ಎಕ್ಸ್ಪೆಕ್ಟೆಡ್. ಏಕೆಂದರೆ ಒಂದು, ಅವರು ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಡಿಫಾರ್ಮ್ಡ್ ಆಗಿತ್ತು. ಸೊ ಇನ್ನೊಂದು, ಕೆಲವು ಪೇಷಂಟ್ಸ್ ಕೇಳ್ತಾರೆ, ಸೊ ಅವರು ಮಾಡಿಸ್ಕೊಂಡ್ರು, ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿಲ್ಲ, ನನಗೆ ಸಹ ಆ ಥರ ಆಗತ್ತೆ ಅಂತ ನೀವು ಹೇಗೆ ಹೇಳೋಕ್ಕಾಗತ್ತಾ? ಸೊ ನೋಡಿ, ಸರ್ಜರಿಗೂ ಡೆಫಿನೆಟ್ಲಿ ಲಿಮಿಟೇಷನ್ಸ್ ಇರುತ್ತೆ. ರೈಟ್ ಸರ್ಜರಿ ಅಟ್ ದ ರೈಟ್ ಟೈಮ್ ಈಸ್ ಆಲ್ವೇಸ್ ಬೆಟರ್. ಸೊ ನೀವು ಪೋಸ್ಟ್ಪೋನ್ ಮಾಡ್ತಾ 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 ಲಾಸ್ಟಲ್ಲಿ ಇಲ್ಲ ನನಗೆ ಫಸ್ಟಲ್ಲಿ ಮಾಡಂಗೆ ರಿಸಲ್ಟ್ ಕೊಡಿ ಅಂತ ಹೇಳಿದರೆ ಅದು ನನ್ನ ಪ್ರಕಾರ ಸರಿ ಇರೋದಿಲ್ಲ. ಸೊ ಸ್ವಲ್ಪ ಅದನ್ನು ಪೇಷಂಟ್ ಎಕ್ಸ್ಪೆಕ್ಟೇಷನ್ಸ್, ಇಟ್ ಈಸ್ ಅವರ್ ಜಾಬ್ ಅಂದರೆ ಟು ಮೇಕ್ ದ ಪೇಷಂಟ್ ಅಂಡರ್ಸ್ಟ್ಯಾಂಡ್ ಈ ಥರ ಇರೋದರಿಂದ ಈ ಥರ ಆಗಬಹುದು ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಸೆಟ್ ಆಯ್ತು ಅಂದರೆ ಅವ್ರಿಗೆ ಅರ್ಥ ಆಗತ್ತೆ. ಆಲ್ಸೋ 25 ಇಯರ್ಸಲ್ಲಿ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ ಇವತ್ತಿನ ದಿನ ಸಕ್ಸಸ್ ರೇಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ. ಡೆಫಿನೆಟ್ಲಿ ಈಗ ಆ ಕಾಲದಲ್ಲಿ ಆಲ್ಮೋಸ್ಟ್ ಐ ವುಡ್ ಸೇ 75 to 80% ಸಕ್ಸಸ್ ರೇಟ್ ಇತ್ತು ಸರ್ಜರಿಗೆ. ನಾವು ಇವತ್ತಿನ ಡೇಟಲ್ಲಿ ನೋಡಿದರೆ ಅಟ್ಲೀಸ್ಟ್ ಲಾಸ್ಟ್ 5 ಇಯರ್ಸಲ್ಲಿ ಆಲ್ಮೋಸ್ಟ್ 92 to 93% ಜನರಿಗೆ ನೀ ರಿಪ್ಲೇಸ್ಮೆಂಟಿಂದ ಗುಡ್ ಆರ್ ವೆರಿ ಗುಡ್ ರಿಸಲ್ಟ್ಸ್ ಅಂತ ಬರ್ತಾ ಇದೆ. ಸೊ ಈಗ ರೋಬೋಟಿಕ್ ಟೆಕ್ನಾಲಜಿಯಿಂದ ನಾವು ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈಗ ಪರ್ಸನಲೈಸ್ಡ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಒಂಚೂರು ಹೇಳಬೇಕಂದ್ರೆ, ಎಲ್ಲರದ ಮಂಡಿ ಒಂದೇ ಥರ ಇರೋದಿಲ್ಲ. ಅಂದರೆ ನ್ಯಾಚುರಲ್ ಆಗಿ ನಾವು ನೀ ಫಿನೋಟೈಪ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಹೊಸ ಕ್ಲಾಸಿಫಿಕೇಶನ್ ಥರ ಬಂದಿದೆ. ಅದರ ಪ್ರಕಾರ 9 ಥರದ ಮಂಡಿಗಳು ಇದೆ ನಮ್ಮ ಪಾಪ್ಯುಲೇಷನಲ್ಲಿ. ಅಂದರೆ ನಾರ್ಮಲ್ ಮಂಡಿಯಲ್ಲಿ 9 ಥರದ ಮಂಡಿಗಳು ಇದ್ದಾವೆ. ಈಗ ನಾವು ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಈ ಎಲ್ಲ 9 ಥರದ ಮಂಡಿಗೆ ನಾವು 1 ಥರದ ಮಂಡಿ ಮಾಡ್ತಾ ಇದ್ದೀವಿ. ಬಟ್ ನಾವು ರೊಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಯಾವ ಥರದ ಮಂಡಿ ಸೌದ್ ಹೋಗುವ ಮುಂಚೆ ಇತ್ತು ಆ ಥರದೇ ಮಾಡಿಕೊಡ್ಬೋದು. ಸೊ ಇದರಿಂದ ಈಗ ಅದ್ರ ಬಗ್ಗೆ ಎಷ್ಟೊಂದು ಡೇಟಾ ಇಲ್ಲ, ಬಟ್ ನೆಕ್ಸ್ಟ್ 5-10 ಇಯರ್ಸಲ್ಲಿ ಅದು ಸಹ ಬರುತ್ತೆ. ಆ್ಯಂಡ್ ನನ್ನ ಪ್ರಕಾರ ಪೇಷಂಟ್ ಸಕ್ಸೆಸ್ ಎಸ್ಪೆಷಲಿ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟಲ್ಲಿ ಮೇ ಬಿ ಒಂಚೂರು ಹೆಚ್ಚಿಗೆ ಇರಬಹುದು. ಮೋರ್ ದೆನ್ 92 to 93%. ಆಲ್ಸೋ ಡಾಕ್ಟರ್, ನೀವು ಆರ್ಥೋಪೆಡಿಕ್ ಸರ್ಜನ್, ಬಟ್ ಇವಾಗ ಸುಮಾರಷ್ಟು ಡಾಕ್ಟರ್ಸ್ನ ಮಾತಾಡಿಸಿ ನನಗೆ ಅರ್ಥ ಆಗಿರೋದೇನೆಂದರೆ, ಆಸ್ ಡಾಕ್ಟರ್ಸ್, ಆಸ್ ಎಕ್ಸ್ಪರ್ಟ್ ಸರ್ಜನ್ಸ್, ನೀವು ಆ ಬೆನಿಫಿಟ್ ಆಫ್ ಡೌಟ್ ಅಂತ ಒಂದಷ್ಟು ಪರ್ಸೆಂಟೇಜ್ ಇಟ್ಕೊಂಡಿರ್ತೀರಾ. ಸೊ ಡಾಕ್ಟರ್ಸು ಒಂದು 90% ಅಂದರೆ ಅದು 95% ಇರುತ್ತೆ, ರೈಟ್? ಡಾಕ್ಟರ್ಸ್ ಒಂದು 70-75% ಅಂದರೆ ಅದೊಂದು 80-85% ಇದ್ದೇ ಇರುತ್ತೆ. ಬಿಕಾಸ್ ನೀವು ನಿಮ್ಮ ಬಿಟ್ನ ಏನೇ ಮಾಡಿದ್ರು ಆ ಪೋಸ್ಟ್ ಸರ್ಜರಿ ರಿಕವರಿಗೆ ನಾವು ಹಾಕಬೇಕಾಗಿರುವಂಥ ಎಫರ್ಟ್ ಇಸ್ ಸೋ ಇಂಪಾರ್ಟೆಂಟ್. ಡೆಫಿನೆಟ್ಲಿ. ಆ್ಯಂಡ್ ವಿಲ್ ಪವರ್ ಡೆಫಿನೆಟ್ಲಿ ಟು ಬೌನ್ಸ್ ಬ್ಯಾಕ್. ಡೆಫಿನೆಟ್ಲಿ. ಸೊ ನೋಡಿ,
success of knee replacement surgery, there are many factors. Okay, so ಒಂದು ಏನಂದರೆ ನಾವೆಲ್ಲರೂ ಇಲ್ಲ ಸರ್ಜನ್ನು, ಟೆಕ್ನಿಕು, ಪೇನು, ಕರೆಕ್ಟ್, ಅವೆಲ್ಲ ನಾನು ಅನ್ಕೋತೀನಿ. ಬಟ್ ಐ ಫೀಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷಂಟ್ ಮೈಂಡ್ ಸೆಟ್. ಏನಾಗುತ್ತೆ, ಕೆಲವು ಪೇಷಂಟ್ಸಿಗೆ ಸರ್ಜರಿ ಬೇಕಾಗಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಇರತ್ತೆ. ಬಟ್ ಇಲ್ಲ, ನಮ್ಮ ಸ್ಪೌಸ್ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ, ಅವ್ರಿಗೆ ನನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಸರ್ಜರಿ ಮಾಡಿಸ್ಕೊಳ್ಳಿ, ಅದಕ್ಕೋಸ್ಕರ ನಾ ಮಾಡಿಸ್ತಾ ಇದ್ದೀನಿ ಅಂತ ಆ ಥರ ಇರುತ್ತೆ. ಸೊ ಅಂದರೆ ದಿಸ್ ಇಸ್ ಅ ವೆರಿ ಕಾಮನ್ ಥಾಟ್ ಪ್ರೊಸೆಸ್ ಪೇಷಂಟ್ಸಲ್ಲಿ. ಸೊ ನಾವು ಏನು ನೋಡಿದ್ದೀವಿ, ಪೇಷಂಟ್ಸಿಗೆ ಸರ್ಜರಿಯಿಂದ ನನಗೆ ಬೆನಿಫಿಟ್ ಆಗತ್ತೆ ಆ ಒಂದು ಥಾಟ್ ಮನಸ್ಸಲ್ಲಿದ್ದರೆ ಅವ್ರದ್ದು ರಿಕವರಿ ಚೆನ್ನಾಗಾಗತ್ತೆ. ಈಗ ಇದನ್ನು ಹೇಗೆ ಎಫೆಕ್ಟ್ ಆಗತ್ತೆ ಅದು ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಎಫೆಕ್ಟ್ ಆಗತ್ತೆ ಅಂತ ಹೇಳ್ಬೋದು. ಎಸ್ ಆ್ಯಂಡ್ ಆಲ್ಸೋ ಈ ಇಡೀ ವಿಡಿಯೋನ ನೋಡ್ತಾ ಇರಿ, ಬಿಕಾಸ್ ವಿ ವಿಲ್ ಆಲ್ಸೋ ಟಾಕ್ ಅಬೌಟ್ ಪೋಸ್ಟ್ ಸರ್ಜಿಕಲ್ ಕೇರ್ ಹೇಗೆ ತಗೋಬೇಕು ಆ್ಯಂಡ್ ಬಿಫೋರ್ ದ ಸರ್ಜರಿ ನಿಮ್ಮ ಮನಸ್ಥಿತಿಯನ್ನು ಹೇಗೆ ಸೆಟ್ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಅಂತ. ಡಾಕ್ಟರ್ ಆಲ್ಸೋ ಏನಂದರೆ, ನೀವು ಹೇಳ್ತಾ ಇದ್ರಿ ರೊಬಾಟಿಕ್ ಸರ್ಜರಿನಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಕಂಪ್ಯಾರಿಟಿವ್ಲಿ, ರೈಟ್? ಬಟ್ ಆಲ್ಸೋ ಒಂದು ಕಾಲದಲ್ಲಿ ಈ ಥರದ್ದು ಯಾವುದೇ ಸರ್ಜರಿ ಮಾಡುವಾಗ ದೊಡ್ಡ ದೊಡ್ಡ ಸ್ಕಾರ್ಸ್ಗಳು, ಕಟ್ಸ್ಗಳು ಆಗೋದು. ಇವತ್ತಿನ ದಿನ ವಿತ್ ಆಲ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಒಂದು ಸರ್ಜರಿ ಆಗಿದೆ ಅಂತಲೇ ಗೊತ್ತಾಗಲ್ಲ. ಕರೆಕ್ಟ್. ಒಂದು ಸ್ಕಾರ್ ಸಹ ಇರೋದಿಲ್ಲ ಅವ್ರಿಗೆ ನೆನಪಿಗೆ ಬೇಕು ಅಂದರು. ಸೊ ಒನ್ಸ್ ವಿ ರಿಟರ್ನ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್, ಆ ಸ್ಕಾರು ಕಾಣಿಸಿಲ್ಲ ಅಂದರೆ ಸ್ಲೋಲಿ ಅದು ನಮ್ಮ ಮೆಮೊರಿಯಿಂದ ಹೊರಟೇ ಹೋಗುತ್ತೆ. ನಾವು ನೆನಪು ಮಾಡ್ಕೊಂಡಾಗ ಮಾತ್ರ ಆಗುತ್ತೆ ದಟ್ ಓಕೆ ಈ ಥರದೊಂದು ಸರ್ಜರಿ ಮಾಡಿಸಿದ್ದೆ ಅಂತ. ಕರೆಕ್ಟಾ? ಹೌದು. ಆಲ್ಸೋ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಇದು ಮಿಥ್ತಾ ಫ್ಯಾಕ್ಟಾ ಅಂತ ನೀವು ಹೇಳಬೇಕು. ಯಾಕಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ನಾನೊಂದಷ್ಟು ವಿಡಿಯೋಸ್ಗಳನ್ನು ನೋಡಿದಾಗ ಯಾರ್ಯಾರು ಇದನ್ನು ಮಾಡಿಸ್ಕೊಂಡಿದ್ದಾರೋ ಅವರು ಬಿಫೋರ್ ಸರ್ಜರಿ ಅವರ ಮೈಂಡಲ್ಲಿ ಏನಿತ್ತು ಆ್ಯಂಡ್ ಅವರ ಫ್ಯಾಮಿಲಿ ಮೈಂಡಲ್ಲಿ ಏನಿತ್ತು, ಪೋಸ್ಟ್ ಸರ್ಜರಿ ಆ್ಯಕ್ಚುಲಿ ಹೌ ಇಟ್ ಟರ್ನ್ಡ್ ಔಟ್ ಟು ಬಿ ಅಂತ ಏನು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಐ ಥಾಟ್ ವಿ ಶುಡ್ ಎಜುಕೇಟ್ ಜನರಲ್ ಪಬ್ಲಿಕ್ ಆಲ್ಸೋ ಅಬೌಟ್ ಇಟ್ ಅಂತ. ಟು ಬಿಗಿನ್ ವಿತ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ, ನಾಟ್ ಜಸ್ಟ್ ನೀ ರಿಪ್ಲೇಸ್ಮೆಂಟ್ ಅಥವಾ ಪಾರ್ಷಲ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ಥರ ಏನಿಲ್ಲ ಮ್ಯಾಮ್. ಸೊ ಇವತ್ತಿನ ಡೇಟಲ್ಲಿ 92 to 93% ಪೇಷಂಟ್ಸ್ ಹೀಗೆ ವೆರಿ ಗುಡ್ ಟು ಎಕ್ಸಲೆಂಟ್ ರಿಸಲ್ಟ್ಸ್ ಸಿಗತ್ತೆ. ಓಕೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ, ಲೈಕ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಥವಾ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಸೊ ಕಂಪೇರ್ ಮಾಡೋದೇ ಅನ್ಫೇರ್ ಅಂತ ನಾನು ಅನ್ಕೋತೀನಿ. ಓಕೆ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಲ್ಲಿ ನಾವು ಜಾಯಿಂಟ್ ಸರ್ಫೇಸ್, ಬರೀ ಸೌದ್ ಹೋಗಿರುವ ಜಾಗ, ಅದನ್ನು ನಾವು ಚೇಂಜ್ ಮಾಡ್ತೀವಿ. ಸೊ it cannot be compared to any transplant surgeries which are far more complex. ಅಂದರೆ ನಿಮಗೆ ಸರ್ಜಿಕಲ್ ಟೈಮ್ ಹೇಳಬೇಕಂದ್ರೆ ವೆಲ್ ಪರ್ಫಾರ್ಮ್ಡ್ knee replacement surgery in a center that is regularly doing around 1.5 hours ಒಳಗೇನೆ ನಾವು ಮುಗಿಸ್ತೀವಿ. ಈಗ ನೀವು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹೇಳಿದ್ರಿ, ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಟೇಕ್ಸ್ ಅವರ್ಸ್ ಟುಗೆದರ್. ಸೊ ಕಾಂಪ್ಲೆಕ್ಸಿಟಿ ಆಫ್ ಸರ್ಜರಿಯನ್ನು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಹಳ ಪೇನ್ಫುಲ್ ಆಗಿರುವಂಥ ಸರ್ಜರಿ. ಸೊ ಪೇನ್ ಭಾಳನೇ ರಿಲೇಟಿವ್ ಟರ್ಮ್. ಅಂದರೆ ಪೇನ್ ಹೌದು, ಸರ್ಜಿಕಲ್ ಪೇನ್ ಇದ್ದೇ ಇರತ್ತೆ, ಬಟ್ ಪೇಷಂಟ್ ಟಾಲರೆನ್ಸ್ ಸಹ ಭಾಳನೇ ಮುಖ್ಯ. ಕೆಲವರಿಗೆ ಪೇನ್ ಟಾಲರೆನ್ಸ್ ಅಷ್ಟೊಂದು ಇರಲ್ಲ, ಸೊ ಅವ್ರಿಗೆ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಜನರಲ್ ಆಗಿ ಎಸ್ಪೆಷಲಿ ಯಾರು ಒಂದು ಮಂಡಿ ಒಂದೇ ಟೈಮಲ್ಲಿ ಮಾಡಿಸ್ಕೋತಾರೆ, ಅವರು ಬೈ 3rd, 4th ಡೇ ಆರ್ ಫೇರ್ಲಿ ಕಂಫರ್ಟಬಲ್. ಅಂದರೆ ತಾನೇ ಎದ್ದು ವಾಶ್ರೂಮಿಗೆ ಹೋಗೋದು, ತಾನೇ ಎದ್ದು ಬೆಡ್ಡಿಂದ ಡೈನಿಂಗ್ ಟೇಬಲಿಗೆ ತಿಂಡಿ ಊಟ ತಿಂದು ಬರೋಕ್ಕೆ ಅಷ್ಟಂತೂ ಅವ್ರು ಬೈ 4th or 5th ಡೇ ಮಾಡ್ತಾರೆ ವಿತ್ ರೀಸನಬಲ್ ಕಂಫರ್ಟ್. ಎಕ್ಸಸೈಸ್ ಮಾಡುವಾಗ ಹೌದು ಪೇನ್ ಇದ್ದೇ ಇರತ್ತೆ, ಅದು ಸ್ಲೋಲಿ ಹೋಗುತ್ತೆ. ಅಂದರೆ ಈಗ ನೋಡಿ, ಆರ್ಥರೈಟಿಸ್ ಜಾಯಿಂಟಿಗೆ ಎಫೆಕ್ಟ್ ಆಗತ್ತೆ, ಬಟ್ ಜಾಯಿಂಟ್ ಜೊತೆಗೆ ಮೊಬಿಲಿಟಿ ಕಡಿಮೆ ಆಗಿರೋದರಿಂದ ಮಸಲ್ಸು ಸ್ವಲ್ಪ ವೀಕ್ ಆಗತ್ತೆ, ಮಸಲ್ ವೇಸ್ಟಿಂಗ್ ಇರುತ್ತೆ. ಸೊ ಆ ಮಸಲ್ಸನ್ನು ಈಗ ನಾವು ಜಾಯಿಂಟನ್ನು ಸರ್ಜರಿಯಿಂದ ಸರಿ ಮಾಡಿದ್ದೀವಿ, ಬಟ್ ಮಸಲ್ಸ್ ವರ್ಷಗಳಿಂದ ನಾರ್ಮಲ್ ಥರ ಕೆಲಸ ಮಾಡ್ತಾ ಇಲ್ಲ. ಸೊ ಅದನ್ನು ನಾರ್ಮಲ್ ಥರ ಮಾಡೋಕ್ಕೆ ಅಟ್ಲೀಸ್ಟ್ ಫ್ಯೂ ಮಂತ್ಸ್ ಇಟ್ ಟೇಕ್. ಸೊ ಜನರಲಿ ಯಾವಾಗ ಪೇಷಂಟ್ಸ್ ಕೇಳ್ತಾರೆ ಎಷ್ಟು ಹೊತ್ತಾಗತ್ತೆ ರಿಕವರಿ ಆಗೋಕ್ಕೆ, ಸೊ ನಾನು ನಿಮ್ಮ ಪ್ರಕಾರ ರಿಕವರಿ ಅಂದರೆ ಏನು ಅಂತ ನಾನು ಪೇಷಂಟ್ಸಿಗೆ ಕೇಳ್ತೀನಿ. ಕೆಲವರಿಗೆ ಎಸ್ಪೆಷಲಿ ಲೇಡೀಸನ್ನು ಅಂದ್ಕೊಳ್ಳಿ, ಸೊ ಅವರು ಇಲ್ಲ ನನಗೆ ಅಡುಗೆ ಮನೆಗೆ ಬಂದು
ಕೆಲಸ ಮಾಡಕ್ಕೆ ಅಷ್ಟು ಆಗಬೇಕು. ಸೊ ಅದು ಯಾವಾಗ ಆಗತ್ತೆ ಅಂತ ಕೇಳ್ತಾರೆ. ಸೊ ಯಾರಿಗೆ ನಾವು ಒಂದೇ ಮಂಡಿ ಮಾಡ್ತೀವಿ, ಮೇ ಬಿ ಬೈ 2.5 ಮ್ಯಾಕ್ಸಿಮಮ್ 3 ಮಂತ್ಸ್ ಆ ಥರ ಬಂದೇ ಬರುತ್ತೆ. ಯಾರಿಗೆ ನಾವು 2 ಮಂಡಿ ಒಟ್ಟಿಗೆ ಮಾಡ್ತೀವಿ ಅವ್ರಿಗೆ ಮೇ ಬಿ 3 to 4 ಮಂತ್ಸ್ ಆಗ್ಬೋದು. ಸೊ ಅಷ್ಟರಲ್ಲಿ ಅಟ್ಲೀಸ್ಟ್ ಬಂದು ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಮಾಡೋಕ್ಕಾಗ್ಬೋದು. ಓಕೆ. ಆ್ಯಂಡ್ ಒಂದು ಕ್ವಿಕ್ ಕ್ವೆಶ್ಚನ್, ಸ್ಟೇಟ್ಮೆಂಟ್ಸ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ, ಇವಾಗ 2 ಮಂಡಿಗಳಲ್ಲಿ ನೀ ರಿಪ್ಲೇಸ್ಮೆಂಟ್ ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ. ಒಂದೊಂದನ್ನು ಒಂದೊಂದು ಸಲ ಮಾಡಿಸೋದು ಉತ್ತಮನಾ ಅಥವಾ ಎರಡನ್ನೂ ಒಟ್ಟಿಗೆ ಮಾಡಿಸೋದು ಅದನ್ನು ಸಜೆಸ್ಟ್ ಮಾಡ್ತೀರಾ ನೀವು? ಸೊ ಅದು ಸಹ ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇರುತ್ತೆ. ಸೊ ಇನ್ನೊಂದು ಮಿತ್ ಅಂದರೆ 2 ಮಂಡಿ ಮಾಡಿದ್ರೇನೆ ಚೆನ್ನಾಗಿರತ್ತೆ ಅಂತ ಕೆಲವು ಪೇಷಂಟ್ಸ್ ಅನ್ಕೋತಾರೆ. ಸೊ ನನ್ನ ಪ್ರಕಾರ ಅದು ಸರಿ ಇಲ್ಲ. ಸೊ ಕೆಲವರಿಗೆ ಒಂದು ಮಂಡಿಯಲ್ಲಿ ನಾವು ಕೇಳ್ತೀವಿ, ನಿಮಗೆ ರೈಟ್ ಲೆಫ್ಟ್ ಕಂಪೇರ್ ಮಾಡಿದರೆ ಒಂದರಲ್ಲೇ ಜಾಸ್ತಿ ಇನ್ನೊಂದರಲ್ಲೇ ಕಡಿಮೆ ಅಂತ ನಾವು ಕೇಳ್ತೀವಿ. ಸೊ ಒಂದರಲ್ಲೇ 100 ಅಂತ ಇನ್ನೊಂದರಲ್ಲಿ ಬರೀ 20 ನೋವಿದೆ ಅಂದರೆ ಅದು 20ಯಲ್ಲಿರುವ ಮಂಡಿಯಲ್ಲಿ ನಾವು ಯೂಶಲಿ ಆಪರೇಷನ್ ಮಾಡ್ಕೋಬೇಡಿ, ಇನ್ನೂ ವೇಟ್ ಮಾಡಿ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ 2 ಮಂಡಿ ಸರ್ಜರಿ ಆನ್ ಪೇಷಂಟ್ ಇಸ್ ಮೋರ್ ಸ್ಟ್ರೆಸ್ಫುಲ್. ಸೊ ಬೇಕಂದ್ರೆ ನಾವು ಮಾಡ್ತೀವಿ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಯಾರಿಗೆ ಭಾಳನೇ ಡಿಫ್ರೆನ್ಸ್ ಇದೆ ನೋವಲ್ಲಿ, ಅವ್ರಿಗೆ ಒಂದೇ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಮಾಡಿದರೆ ಒಳ್ಳೆಯದು. ಓಕೆ. ಆ್ಯಂಡ್ ಮೈ ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಾಕ್ಟರ್, ಪೇಷಂಟ್ಗೆ ಫಿಸಿಯೋಥೆರಪಿ ಕಡ್ಡಾಯವಾಗಿ ಅವಶ್ಯಕ ಇದೆ ಆಫ್ಟರ್ ಅ ಸಕ್ಸಸ್ಫುಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ನಾನು ಯಾವಾಗ ಫಿಸಿಯೋಥೆರಪಿ ಹೇಳ್ತೀನಿ ಅದರ ಅರ್ಥ ಎಕ್ಸಸೈಸಸ್. ಓಕೆ. ಎಕ್ಸಸೈಸಸ್ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ ಆಗೋಕ್ಕೆ ಇಸೆನ್ಷಿಯಲ್. ಅಂದರೆ ಪೇಷಂಟು ಮಸಲ್ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆ್ಯಸ್ ಅಡ್ವೈಸ್ಡ್ ಮಾಡಿದರೆ ಅವ್ರಿಗೆ ರಿಕವರಿ ಚೆನ್ನಾಗಿ ಆಗೇ ಆಗುತ್ತೆ. ಓಕೆ. ಆಲ್ಸೋ ಮಂತ್ಸ್ ಟುಗೆದರ್ ನಡೆಯೋದಕ್ಕಾಗಲ್ಲ ಪೋಸ್ಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಸಾಕಷ್ಟು ರೆಸ್ಟ್ನ ತಗೋಬೇಕು ಟು ಬೌನ್ಸ್ ಬ್ಯಾಕ್. ಮೇಜರ್ ಮಿತ್. ಸೊ ನಾವು ಎಸ್ಪೆಷಲಿ ಒಂದೇ ಮಂಡಿ ಮಾಡಿರೋರಿಗೆ, ಮಾರ್ನಿಂಗ್ ಆಪರೇಟ್ ಮಾಡೋರಿಗೆ ನಾವು ಸಂಜೆ ನಡೆಸ್ತೀವಿ. ಓ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನಲ್ಲಿ ಮಾರ್ನಿಂಗ್ ಅಂದರೆ ಫಸ್ಟ್ ಕೇಸ್ ಆಫ್ ದ ಡೇ 7 o'clock ನಾವು ಸರ್ಜರಿ ಮಾಡಿದರೆ ಈವ್ನಿಂಗ್ 4 o'clock ಅಟ್ಲೀಸ್ಟ್ ಒಂದು 5 to 10 ಹೆಜ್ಜೆ ಅವ್ರು ಹಾಕ್ತಾರೆ. ಸೆಕೆಂಡ್ ಡೇಯಿಂದ ಅವರು ಬೆಡ್ಡಿಂದ ಟಾಯ್ಲೆಟ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾವು ಡಿಸ್ಚಾರ್ಜ್ ಆಗುವ ಟೈಮಲ್ಲಿ ಅವ್ರಿಗೆ ಬೇರೆಯೊಬ್ಬರನ್ನ ಅಸಿಸ್ಟೆನ್ಸ್ ಬೇಕಾಗಿಲ್ಲ. ಅವರೇ ಬೆಡ್ಡಿಂದ ಇಳಿದು ಬಾತ್ರೂಮಿಗೆ ಹೋಗ್ತಾರೆ, ಅವರೇ ಬೆಡ್ಡಿಂದ ಇಳಿದು ತಿಂಡಿ ಊಟ ಮಾಡಕ್ಕೆ ಬರ್ತಾರೆ ಡೈನಿಂಗ್ ಟೇಬಲಿಗೆ. ಸೊ ಬೆಡ್ ರೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಈ ಸರ್ಜರಿ ಮಾಡಿರೋದು ನಾವು ಮೊಬಿಲಿಟಿಗೆ. ಸೊ ಆ ಮೊಬಿಲಿಟಿ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ರಿಕವರಿ ಚೆನ್ನಾಗಾಗತ್ತೆ, ಅಷ್ಟು ಪೇಷಂಟ್ಸಿಗೆ ಇಲ್ಲ ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಈಗ ನಾವು ಅವ್ರಿಗೆ ಸ್ನಾನ ಸಹ ಸ್ವಲ್ಪ ಬೇಗ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಹಳೆ ಟೈಮಲ್ಲಿ ನಾವು 2 weeks ಸ್ನಾನ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ನಾವು ವೂಂಡ್ ಕ್ಲೋಜರ್ ಒಂದು ಬೇರೆ ರೀತಿಯಿಂದ ಮಾಡ್ತಾ ಇದ್ದೀವಿ. ಅದರಿಂದ ನಾವು 3rd ಡೇಯಿಂದಾನೇ ಸ್ನಾನ ಮಾಡೋಕ್ಕೆ ಅಲೌ ಮಾಡ್ತೀವಿ. ಸೊ ಪೇಷಂಟ್ಸಿಗೆ ಏನಂದರೆ ನಾನು ಸ್ನಾನ ಮಾಡೋಕ್ಕಾಗತ್ತೆ ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಸೋದು, ಎಸ್ಪೆಷಲಿ ಆಫ್ಟರ್ ಸರ್ಜರಿ. ಕರೆಕ್ಟ್. ಆ್ಯಂಡ್ ಈ ಸರ್ಜರಿನಲ್ಲಿ ಮೆಟಲ್ ಇನ್ಸಿಷನ್ಸ್ನ ಬಳಸೋದ್ರಿಂದ ವಿಂಟರ್ ಸೀಸನ್ಸಲ್ಲಿ ಆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅದು ಫೀಡ್ಬ್ಯಾಕ್ ಕೆಲವು ಪೇಷಂಟ್ಸ್ ಹೇಳ್ತಾರೆ, ಎಸ್ಪೆಷಲಿ ಯಾರಿಗೆ ನರಗಳು ಸ್ವಲ್ಪ ಸೆನ್ಸಿಟಿವ್ ಆಗಿ ಇರುತ್ತೆ, ಕೋಲ್ಡ್ ವೆದರಲ್ಲಿ ಸ್ವಲ್ಪ ಅದು ಸೆನ್ಸೇಷನ್ ಬರುತ್ತೆ. ಬಟ್ ಅದು ಸಹ ಓವರ್ ಟೈಮ್ ಕಡಿಮೆ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, ಇನ್ನೊಂದು ಹೊಸದಾಗಿ ಸ್ಕೋರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಪೇಷಂಟ್ಸನ್ನು ಅಸೆಸ್ ಮಾಡೋಕ್ಕೆ. ಅದಕ್ಕೆ ನಾವು ಫರ್ಗಾಟನ್ ಜಾಯಿಂಟ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ಫರ್ಗಾಟನ್ ಜಾಯಿಂಟ್ ಸ್ಕೋರ್ ಅರ್ಥ ಏನಂದರೆ, ಪೇಷಂಟಿಗೆ ನನ್ನ ಮಂಡಿ ಆರ್ಟಿಫಿಷಿಯಲ್ ಅಂತ ಮರ್ತೀವಿ ಅಂತ. ಮತ್ತೆ ಹೋಗಿರ್ತಾರೆ. ಸೊ ಆ ಸ್ಕೋರ್ ಅನ್ನ 1 year ಇಂದ ಮುಂಚೆ ನಾವು ಮಾಡಲ್ಲ, ಯಾಕೆಂದ್ರೆ 1 year ಅಲ್ಲಿ ಈ ತರ ಆಗೋದೇ ಇಲ್ಲ. 1 year ಅಲ್ಲಿ ಅಬೌಟ್ 75 to 80% ಜನರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನನ್ನ ನ್ಯಾಚುರಲ್ ನೀ ತರಾನೇ ಅಂತ ಅನ್ಸೋದು. ಓಕೆ, ಉಳಿದಿರುವ ಪೇಷಂಟ್ಸಲ್ಲಿ ಅಬೌಟ್ 90 to 95%ಗೆ 2 years ಅಲ್ಲಿ ಅನ್ಸತ್ತೆ. ಸೊ ಪೇಷಂಟ್ಸ್ ಕಾಮನ್ ಆಗಿ ಅಂದರೆ 6 months to 1 year ಆ ಡ್ಯೂರೇಷನ್ ಆಫ್ಟರ್ ಸರ್ಜರಿ ಹೇಳ್ತಾರೆ, ನನಗೆ ಏನೂ ತೊಂದರೆ ಇಲ್ಲ, ನೋವಿಲ್ಲ, ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಏನೋ ಒಂದು ಬೇರೆ ಥರ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಏನಂದರೆ ನಮ್ಮ ಬಾಡಿ ಆ ಜಾಯಿಂಟಿಗೆ ಯೂಸ್ ಟು ಆಗಬೇಕು. ಸೊ ಅದು ನ್ಯಾಚುರಲ್ ಫೀಲಿಂಗ್ ಎಷ್ಟು ಬೇಗ ಬರೋದಿಲ್ಲ.
ಒಂದು ಫಾರಿನ್ ಆಬ್ಜೆಕ್ಟ್ ಇದೆ ಏನೋ ಥರ ಹಾ, ಫೀಲ್ ಇರುತ್ತೆ ಹಾ. ದೇಹಕ್ಕೆ. ಸೊ ಅದಕ್ಕೆ ಈ ಫಾರ್ಗಾಟನ್ ಈಗ ನಮಗೆ ನಾವು ಬರೀ ಶಾರ್ಟ್ ಟರ್ಮ್ ನೋಡ್ತಾ ಇಲ್ಲ. ಈಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸಿದೀವಿ, ಆ ಜಾಯಿಂಟ್ ನಮಗೆ ಆದಷ್ಟು ಬರಲಿ, ಅಂದರೆ ಹೋಪ್ಫುಲಿ ಟಿಲ್ ವಿ ಲಾಸ್ಟ್ ಬರಲಿ ಅಂತ ಒಂದು ಅಪೇಕ್ಷೆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ವಿ ಆರ್ ಟ್ರೈಂಗ್ ಟು ಸ್ಟಡಿ ನಾವು ಏನು ಮಾಡ್ಬೋದು ಈ ಫಾರ್ಗಾಟನ್ ಜಾಯಿಂಟನ್ನು ಸ್ವಲ್ಪ ಬೇಗ ಬರಲಿ ಅಂತ. ಸೊ ಅದಕ್ಕೋಸ್ಕರ ಇದೊಂದು ಸ್ಕೋರ್ ನಾವು ಓಕೆ ಓಕೆ. ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಫರ್ಗಾಟನ್ ಜಾಯಿಂಟ್ ಸ್ಕೋರ್, ಮತ್ತೊಂದು ಇದು ಎಷ್ಟು ವರ್ಷ ಬರುತ್ತೆ ಅನ್ನೋದು ನಿಮ್ಮ ಪ್ರಾಮಿಸ್. ಅಂದರೆ ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ಫಾರ್ ದ ನೆಕ್ಸ್ಟ್ 20-25 ಇಯರ್ಸ್ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತೀರಾ. ವಾಟ್ ಇಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಇಯರ್ಸ್? ಸೊ 91% ಆಫ್ ಪೇಷಂಟ್ಸ್ ಹೀಗೆ 18 to 20 ಇಯರ್ಸ್ ಬಂದೇ ಬರುತ್ತೆ. ಸೊ ಈಗ ಜನರಲಿ ಪೇಷಂಟ್ಸ್ ಕೇಳ್ತಾರೆ ಸರ್ಜರಿ ಆದಮೇಲೆ ಏನೇನು ಆಗಬಹುದು ಜಾಯಿಂಟಿಗೆ ಅಂತ. ಸೊ ಈಗ ದೇವ್ರು ಕೊಟ್ಟುವ ಜಾಯಿಂಟು ಸೌದ್ ಹೋಗತ್ತೆ. ಸೊ ಮ್ಯಾನ್ ಮೇಡ್ ಡೆಫಿನೆಟ್ಲಿ ದೇವ್ರು ಕೊಟ್ಟನ್ನ ರೆಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನ್ಯಾಚುರಲ್ ಜಾಯಿಂಟ್ ಮೇ ಬಿ 50, 60, 70 ಇಯರ್ಸ್ ಬರ್ಬೋದು ಕೆಲವರಿಗೆ. ಮ್ಯಾನ್ ಮೇಡ್ ಅಂತೂ ಸದ್ಯಕ್ಕೆ ಇಷ್ಟು ಬರ್ತಾ ಇದೆ. ಸೊ ಅದು ಸಹ ಆಟ್ 20 ಇಯರ್ಸ್ ಅದು ಸೌದ್ ಹೋಗುತ್ತೆ. ಸೊ ಸೌದ್ ಹೋದರೆ ಏನು ತೊಂದರೆ ಆಗ್ಬೋದು, ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಪೇಷಂಟ್ಸ್ ಕೇಳ್ತಾರೆ. ಸೊ ಹೌದು, ಸೌದ್ ಹೋದರೆ ಅದು ಏನಾಗುತ್ತೆ, ಲೂಸ್ ಆಗತ್ತೆ. ನಾವು ಪಾರ್ಟ್ ಮೂಳೆ ಒಳಗೆ ಹಾಕಿರ್ತೀವಿ, ಅದು ಫಸ್ಟಲ್ಲಿ ಯಾವ ಪೊಸಿಷನಲ್ಲಿ ಇತ್ತು ಅದು ಸ್ವಲ್ಪ ಚೇಂಜ್ ಆಗ್ಬೋದು. ಅದು ಸೌದ್ ಹೋಗಿ ಮೂಳೆಯನ್ನು ಸ್ವಲ್ಪ ವೀಕ್ ಮಾಡುತ್ತೆ. ಸೊ ಈ ಎರಡಕ್ಕೆ ನಾವು ಏಸೆಪ್ಟಿಕ್ ಲೂಸನಿಂಗ್ ಅಂತ ಹೇಳ್ತೀವಿ, ಅಂದರೆ ಜಾಯಿಂಟನ್ನು ಲೂಸ್ ಆಗತ್ತೆ. ಸೊ ಒನ್. ಇನ್ನೊಂದು ಏನೋ ಏಟಾಯಿತು ನೀ ರಿಪ್ಲೇಸ್ಮೆಂಟ್ ಆದಮೇಲೆ, ಅದರಲ್ಲಿ ಲಿಗಮೆಂಟ್ ಇಂಜರಿ ಆಗ್ಬೋದು, ಅದರಿಂದ ಲೈಫ್ ಸ್ವಲ್ಪ ಕಡಿಮೆ ಆಗತ್ತೆ. ಫ್ರ್ಯಾಕ್ಚರ್ ಆದರೆ ಅದನ್ನು ಯಾವ ಥರದ ಫ್ರ್ಯಾಕ್ಚರ್ ಆಗತ್ತೆ ಅದನ್ನು ಸ್ಪೆಸಿಫಿಕ್ ಆಗಿ ಅದರಿಂದ ಸಹ ಜಾಯಿಂಟ್ ಲೈಫ್ ಕಡಿಮೆ ಆಗ್ಬೋದು. ಆ್ಯಂಡ್ ಒನ್ ದ್ಯಾಟ್ ಆಲ್ ಆರ್ಥೋಪೆಡಿಕ್ ಸರ್ಜನ್ಸ್ ಫಿಯರ್ ಇಸ್ ಇನ್ಫೆಕ್ಷನ್. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಇನ್ಫೆಕ್ಷನ್ ಆಗೋದು ಭಾಳನೇ ಕಷ್ಟ ಪೇಷಂಟ್ಸಿಗೆ. ಸೊ ಆದಷ್ಟು ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಪೇಷಂಟ್ಸಿಗೆ ನಾವು ಎಜುಕೇಟ್ ಮಾಡ್ತೀವಿ. ಸೊ ಬಾಡಿಯಲ್ಲಿ ಫಾರಿನ್ ಆಬ್ಜೆಕ್ಟ್ ಇದ್ದರೆ ಅದು ಇನ್ಫೆಕ್ಷನನ್ನು ಅಟ್ರಾಕ್ಟ್ ಮಾಡುತ್ತೆ ಎಲ್ಲೋ ಇದ್ದರೂ. ಸೊ ಏನೋ ಎಸ್ಪೆಷಲಿ ಲೇಡೀಸಿಗೆ ಯೂರಿನ್ ಇನ್ಫೆಕ್ಷನ್ ಇಂದ ಇಲ್ಲಿಗೆ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಅರ್ಲಿ ಸ್ಟೇಜಸಲ್ಲಿ ಯೂರಿನ್ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಬಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಕೇರನ್ನು ಬೇಗ ತಗೊಳ್ಳಿ ಅದಕ್ಕೆ. ಹಾಗೇನೆ ಲಂಗ್ ಇನ್ಫೆಕ್ಷನ್, ಅಬ್ಡಾಮಿನಲ್ ಇನ್ಫೆಕ್ಷನ್, ಟೂತ್ ಇನ್ಫೆಕ್ಷನಿಂದ ಸಹ ಆಗ್ಬೋದು. ಸೊ ಇವೆಲ್ಲ ಆಫ್ಟರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ. ನಮ್ಮ ಬಾಲ್ಯಾವಸ್ಥೆಯಿಂದ ಸಿನ್ಸ್ ಆರ್ ಚೈಲ್ಡ್ಹುಡ್ ದ ಮೋಸ್ಟ್ ಯೂಸ್ಡ್ ನನ್ನ ಪ್ರಕಾರ ಇಸ್ ಆರ್ ನೀಸ್. ಹೌದು, ಚೆನ್ನಾಗಿ ಅದನ್ನ ಮಿಸ್ಯೂಸ್ ಅಬ್ಯೂಸ್ ಮಾಡಿರ್ತೀವಿ ಬಿಕಾಸ್ ಅವಾಗ ಅದು ನಮ್ಮ ಕೈ ಕೊಟ್ಟಿರೋದಿಲ್ಲ. ಇಟ್ ವುಡ್ ಹವ್ ಸಪೋರ್ಟೆಡ್ ಅಸ್ ಅಲ್ವಾ ಡಾಕ್ಟರ್? ಸೊ ಆ ವೇರ್ ಆ್ಯಂಡ್ ಟೇರ್ ಎಲ್ಲರಿಗೂ ಸಹಜವಾಗಿ ಆಗೇ ಆಗುತ್ತೆ. ಬಟ್ ದೆನ್ ಅದು ಫೈನಲಿ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿವರೆಗೂ ಬಂದು ತಲುಪಬಾರ್ದು ಅಂದರೆ ಈ ನಮ್ಮ ನೀ ಜಾಯಿಂಟ್ಸ್ನ ಟೇಕ್ ಕೇರ್ ಮಾಡೋದಕ್ಕೆ ಟಾಪ್ 3 ಥಿಂಗ್ಸ್ ಏನು ಸಜೆಸ್ಟ್ ಮಾಡ್ತೀರಾ? ಇದನ್ನು ಮಾಡಿ ಯು ವಿಲ್ ನೆವರ್ ಲ್ಯಾಂಡ್ ಅಪ್ ನನ್ನ ಕ್ಯಾಬಿನಲ್ಲಿ ಆ್ಯಂಡ್ ಐ ವಿಲ್ ನೆವರ್ ಸಜೆಸ್ಟ್ ಯು ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ. ಸೊ ನಂಬರ್ 1 ಇಸ್ ಬಾಡಿ ವೇಟ್. ಏಕೆಂದರೆ ನಾವು ಏನಾದರೂ ಮಾಡಲಿ ನಮ್ಮ ವೇಟ್ ಆಪ್ಟಿಮಮ್ ಆಗಿದ್ದರೆ ಜಾಯಿಂಟ್ ಮೇಲೆ ಲೋಡ್ ಕರೆಕ್ಟ್ ಆಗಿರುತ್ತೆ. ನಂಬರ್ 2 ಇಸ್ ಸ್ಟ್ರೆಂತ್ ಟ್ರೈನಿಂಗ್. ಸೊ ಎಸ್ಪೆಷಲಿ ಒಂದು ವಯಸ್ಸಾದ್ಮೇಲೆ ನಮ್ಗನ್ಸುತ್ತೆ ಅಯ್ಯೋ ಜಿಮ್ಮಿಗೆ ಏನಕ್ಕೆ ಹೋಗಬೇಕು, ವಯಸ್ಸಾಯ್ತಲ್ವಾ. ವೆರಿ ಬ್ಯಾಡ್ ಮಿಸ್ಕನ್ಸೆಪ್ಷನ್. ಆ್ಯಂಡ್ ಥರ್ಡ್ ಥಿಂಗ್ ಇಸ್ ನ್ಯೂಟ್ರಿಷನ್. ಓಕೆ. ನ್ಯೂಟ್ರಿಷನಲ್ಲಿ ಒಳ್ಳೆ ಪ್ರೋಟೀನ್ ಇಂಟೇಕ್, ವೈಟಮಿನ್ ಡಿ, ವೈಟಮಿನ್ B12, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಟ್ರೇಸ್ ಎಲಿಮೆಂಟ್ಸ್ ಆ್ಯಂಡ್ ಮಿನರಲ್ಸ್ ಇವೆಲ್ಲ ಡಯಟಲ್ಲಿ ಆಪ್ಟಿಮಮ್ ಆಗಿ ಇಟ್ಕೊಂಡ್ರೆ ಚಾನ್ಸಸ್ ಆಫ್ ಡೆವಲಪಿಂಗ್ ನೀ ಆರ್ಥ್ರೈಟಿಸ್ ಆರ್ ಲೆಸ್. ಓಕೆ ಓಕೆ. ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ ನಂತರ ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಾಲಿಟಿ ಇಸ್ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಹಿಪ್ ಆರ್ಥ್ರೋಪ್ಲಾಸ್ಟಿ. ಸೊ ಇದು ಇಸ್ ಇಟ್ ಅ ಸಿಮಿಲರ್ ಪ್ರೊಸೀಜರ್? ಇನ್ ಅ ವೇ ಎಸ್. ಸೊ ಹೇಗೆ ಮಂಡಿ ಸೌದ್ ಹೋಗಬಹುದು ಆ ಥರ ಹಿಪ್ಪಲ್ಲೂ ಆರ್ಥ್ರೈಟಿಸ್ ಬರುತ್ತೆ. ಅಂದರೆ ಆರ್ಥ್ರೈಟಿಸ್ ಯಾವುದಾದ್ರೇ ಜಾಯಿಂಟ್ ಇರಲಿ ಅದರಲ್ಲಿ ಬರಬಹುದು. ಸೊ ಬಟ್ ಹಿಪ್ ಜಾಯಿಂಟ್ ಆ್ಯಂಡ್ ನೀ ಜಾಯಿಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಜಾಯಿಂಟ್ ರೀತಿನೇ ಬೇರೆ. ಸೊ ಹಿಪ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಒಂದು ಸಾಕೆಟ್ ಇದೆ ಆ್ಯಂಡ್ ಬಾಲ್ ಇರುತ್ತೆ ಆ್ಯಂಡ್ ಜಾಯಿಂಟ್
ಈ ಎರಡು ಮೂಳೆ ಮಧ್ಯದಲ್ಲಿ ಇರುತ್ತೆ. ಸೊ ಹಿಪ್ ಆರ್ಥ್ರೈಟಿಸ್ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಅಷ್ಟೊಂದು ಕಾಮನ್ ಆಗಿಲ್ಲ ವೆಸ್ಟಿಗೆ ಕಂಪೇರ್ ಮಾಡಿದರೆ. ಅಂದ್ರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ನೀ ಆರ್ಥ್ರೈಟಿಸ್ ಇಸ್ ಮಚ್ ಮೋರ್ ಕಾಮನ್. ಬಟ್ ನಾವು ನೋಡಲ್ಲ ಅಂತದಿಲ್ಲ, ನಾವು ಕಾಮನ್ ಆಗಿ ನೋಡ್ತೀವಿ. ಸ್ಪೆಷಲಿ ಪೋಸ್ಟ್ ಕೋವಿಡ್ ಅಲ್ಲಿ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ನಾವು ಸಾಕಷ್ಟು ಪೇಷಂಟ್ ಅನ್ನ ನೋಡ್ತಾ ಇದ್ದೀವಿ. ಸೊ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಲ್ಲಿ ಹಿಪ್ ಜಾಯಿಂಟ್ ಬಾಲ್ ಅಲ್ಲಿ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಅದು ಸಾಕಷ್ಟು ರೀಸನ್ಸ್ ಇಂದ ಆಗಬಹುದು. ಬಟ್ ಕೋವಿಡ್ ಆದಮೇಲೆ ಸ್ವಲ್ಪ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ಆ ಬಾಲ್ ಸ್ವಲ್ಪ ಫ್ಲ್ಯಾಟ್ ಆಗಿ ವೇರ್ ಆ್ಯಂಡ್ ಟೈರ್ ಆಗಿ ಹಿಪ್ ಜಾಯಿಂಟ್ ಆರ್ಥ್ರೈಟಿಸ್ ಆಗುತ್ತೆ. ಸೊ ಅದರಲ್ಲೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ನಾವು ಫಸ್ಟ್ ನೋಡ್ತೀವಿ. ಸೊ ಪೇಷಂಟ್ಸಿಗೆ ವೇಟ್ ಕಡಿಮೆ ಮಾಡಿ, ಎಕ್ಸಸೈಸ್ ಮಾಡಿ, ಹಿಪ್ಪಲ್ಲೂ ನೆಲದ ಮೇಲೆ ಕೂರೋದು, ಚಕ್ಕಲ್ ಬಕ್ಕಲ್ ಹಾಕೋದು ಅವಾಯ್ಡ್ ಮಾಡಿ ಅಂತ ನಾವು ಹೇಳ್ತೀವಿ. ಹಿಪ್ ರಿಪ್ಲೇಸ್ಮೆಂಟನ್ನು ನೀ ರಿಪ್ಲೇಸ್ಮೆಂಟಿಗೆ ನಾವು ಕಂಪೇರ್ ಮಾಡಿದ್ರೆ ರಿಕವರಿ ಇಸ್ ಲಿಟಲ್ ಫಾಸ್ಟರ್. ಹಿಪ್ ರಿಪ್ಲೇಸ್ಮೆಂಟ್. ಹಿಪ್ ರಿಪ್ಲೇಸ್ಮೆಂಟ್ ವಾಸ್ voted the surgery of the last century. 1900 to 2000 ಅಲ್ಲಿ hip replacement was voted the most successful surgery of the century. Because ಯಾವ ಥರ ಪೇಷಂಟ್ ಲೈಫ್ ಸ್ಟೈಲ್ ಬದಲಾವಣೆ ಹಿಪ್ ರಿಪ್ಲೇಸ್ಮೆಂಟ್ ಕೊಟ್ಟಿದೆ, ಅದು ಬೇರೆ ಯಾವ ಸರ್ಜರಿ ಲಾಸ್ಟ್ 100 years ಅಲ್ಲಿ ಕೊಟ್ಟಿಲ್ಲ. ಸೊ ಇಟ್ ಈಸ್ ಅ ಲೈಫ್ ಆಲ್ಟರಿಂಗ್ ಸರ್ಜರಿ ಫಾರ್ ಪೇಷಂಟ್ಸ್ ಹೂ ನೀಡ್ ಇಟ್. ಆಲ್ಸೋ ಇಂಡಿಯಾ ಇಸ್ ಅ ನೇಷನ್ ಆಫ್ ವಾಕರ್ಸ್. ವಾಕ್ ಮಾಡ್ತಾ ಇರ್ತೀವಿ, ಬಟ್ ಅದನ್ನ ರೈಟ್ ವೇನಲ್ಲಿ ಮಾಡದೇ ಇದ್ದಾಗ. ಆ್ಯಂಡ್ ಆಸ್ ಯು ಮೆನ್ಷನ್ಡ್, ಸೂರ್ಯನ ಬೆಳಕಲ್ಲಿ ನಾವು ನಡೆಯೋದು ತುಂಬ ಇಂಪಾರ್ಟೆಂಟ್. ಬಾಡಿ ವೆಯ್ಟ್ನ ಐಡಿಯಲ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ನಾನು ವಾಕ್ ಮಾಡಿ ಹೋಗಿ ನನ್ನ ಕ್ಯಾಲರೀಸ್ನ ಲಿಮಿಟ್ಲೆಸ್ ಆಗಿ ತಿಂದರೆ ದೆನ್ ದೆರ್ ಇಸ್ ನೋ ಪಾಯಿಂಟ್. ಹೆಸರಿಗೆ ವಾಕ್ ಮಾಡ್ತಾ ಇದ್ದೀನಿ, ಬಟ್ ಐಮ್ ನಾಟ್ ಕಂಟ್ರೋಲಿಂಗ್ ಮೈ ಬಾಡಿ ವೆಯ್ಟ್. ಐ ಥಿಂಕ್ ಇದೆಲ್ಲ ಹಾಗಾಗಿ ಹೆಚ್ಚು ನೀ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಹಿಪ್ ಇವಾಗ ಸದ್ಯಕ್ಕೆ ಸ್ವಲ್ಪ ಸೇಫ್ ಪೊಸಿಷನಲ್ಲಿದೆ ಅಂತ ಅಂದ್ಕೊಳ್ಳೋಣ. ಬಟ್ ದೆನ್ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಮಂಡಿ, ಸುಮಾರು ಜನ ಮಂಡಿ ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಈ ಹಿಪ್ ಪೇನ್ ಅಂತ ಐ ಥಿಂಕ್ ಅದನ್ನ ದೇ ಮೈಟ್ ಕನ್ಫ್ಯೂಸ್ ಇಟ್ ವಿತ್ ಅದರ್ ಥಿಂಗ್ಸ್ ಆಲ್ಸೋ. ಆ್ಯಂಡ್ ಆಲ್ಸೋ ಇದರ ಸಿಂಪ್ಟಮ್ಸ್ಗಳು ಕೂಡ ಹೀಗೆ ಇದೆ ಅಲ್ವಾ ಡಾಕ್ಟರ್? ಅಂದರೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಪರ್ಸಿಸ್ಟೆಂಟ್ ಪೇನ್ ಅಂದರೆ ಈ ಡೀಪ್ ಗ್ರಾಯಿನಲ್ಲಿ, ಥೈಸಲ್ಲಿ ಬರಬಹುದು. ಪೀಪಲ್ ವಿಲ್ ನಾಟ್ ನೋ ಅದು ಹಿಪ್ ರಿಲೇಟೆಡ್ ಪ್ರಾಬ್ಲಮ್ ಅಂತ. ಆ್ಯಂಡ್ ಬೆಂಡ್ ಮಾಡೋದಕ್ಕೆ, ರೊಟೇಟ್ ಮಾಡೋದಕ್ಕೆ, ಕಾಲನ್ನು ಎತ್ತೋದಕ್ಕೆ ಈ ಥರದ ಸ್ಟಿಫ್ನೆಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಲಿಮಿಟೆಡ್ ಮೋಷನ್ ಇರುತ್ತೆ ಇಲ್ಲೆಲ್ಲ. ಆ್ಯಂಡ್ ನಮ್ಮ ಪ್ರತಿದಿನದ ಕೆಲಸಗಳನ್ನು ಮಾಡೋದಕ್ಕೆ ಕೂಡ ತುಂಬ ಕಷ್ಟಪಡುವಂಥದ್ದು. ಅಂದರೆ ನಡೆಯೋದು, ಮೆಟ್ಲು ಹತ್ತೋದು, ಮೆಟ್ಲು ಇಳಿಯೋದು, ಕಾರ್ ಒಳಗೆ ಕೂರೋದು, ಹತ್ತೋದು, ಸಾಕ್ಸ್ ಹಾಕ್ಕೊಳ್ಳೋದು, ತೆಗೆಯೋದು. ಬಟ್ ಯಾರೂ ಹಿಪ್ಪಲ್ಲಿ ಪ್ರಾಬ್ಲಮ್ ಇರಬಹುದು ಈ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಂತ ಅಂದ್ಕೊಳ್ಳೋದಿಲ್ಲ. ಹೌದು. ಸೊ ನೋಡಿ, ಅಂದರೆ ನಮಗೆ ಯಾವ ಥರ ಎಜುಕೇಟ್ ಇರ್ತೀವಿ ಅಕಾರ್ಡಿಂಗ್ಲಿ ನಾವು ಯೋಚನೆ ಮಾಡೋದು. ಸೊ ವಾಟ್ ದ ಮೈಂಡ್ ಡಸ್ ನಾಟ್ ನೋ, ದ ಐಸ್ ಇಯರ್ಸ್ ವಿಲ್ ನಾಟ್ ಫೀಲ್. ಸೊ ಈಗ ಹಿಪ್ಪಲ್ಲಿ ನೀವು ಹೇಳಿದ್ರಿ ಗ್ರಾಯಿನ್ ಪೇನ್, ಸಾಕಷ್ಟು ಜನ ಥೈ ಪೇನ್ ಹಿಪ್ ಪ್ರಾಬ್ಲಮ್ಸ್ ಇಂದ ಬರ್ಬೋದು ಅಂತ ಅನ್ಕೊಳ್ಳಲ್ಲ. ಸೊ ಏಕೆಂದರೆ ಹಿಪ್ಪಿಗೆ ಮಂಡಿಗೆ ಎರಡು ಕಾಮನ್ ನರಗಳು. ಓಕೆ, ಸೊ ನಾವು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಸೊ ಹಿಪ್ಪಲ್ಲಿರುವ ತೊಂದರೆಗೆ ಲೋವರ್ ಥೈ ಪೇನ್, ಬರೀ ಲೋವರ್ ಥೈ ಪೇನ್ ಕೆಲವರಿಗೂ ಬರ್ಬೋದು. ಸೊ ಅದು ಎಲ್ಲರೂ ಮಂಡಿ ನೋವೇ ಹೇಳ್ತಾರೆ. ಈಗ ನಾವು ಅದನ್ನು ಎಕ್ಸಾಮಿನ್ ಮಾಡಿದರೆ ಅದು ಹಿಪ್ಪಲ್ಲಿ ತೊಂದರೆಯಿಂದ ಸಹ ಆ ಥರ ಪೇಷಂಟ್ಸಿಗೆ ನಾವು ಎಜುಕೇಟ್ ಮಾಡೋಕ್ಕೇನೆ ಎಷ್ಟೊಂದು ಟೈಮ್ ತಗೋತೀವಿ. ಅವ್ರು ನನಗೆ ಇಲ್ಲ, ನೋವಿಲ್ಲ ಆಗ್ತಾ ಇದೆ, ನೀವು ಪ್ರಾಬ್ಲಮ್ ಅಲ್ಲಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ ಪಾಸಿಬಲ್ ಅಂತ ಕೇಳ್ತಾರೆ. ಬಟ್ ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ಲೇಟರ್ ಸ್ಟೇಜಸಲ್ಲಿ ಕುಂಟುವ ಸ್ಥಿತಿ ಬಂದರೆ ಭಾಳನೇ ಆಬ್ವಿಯಸ್ಸು. ಅಂದರೆ ನಾನು ಈಗ ಏರ್ಪೋರ್ಟಿಗೆ ಹೋದರೆ ಬಿಕಾಸ್ ಐ ಆಮ್ ಎನ್ ಆರ್ಥೋಪೆಡಿಕ್ ಸರ್ಜನ್, ಬಿಕಾಸ್ ಐ ಆಮ್ ಅ ಜಾಯಿಂಟ್ ಸರ್ಜನ್, ನನಗೆ ಪೇಷಂಟ್ಸ್ ಹೇಗೆ ನಡೀತಾರೆ ಅದನ್ನೇ ನಾನು ನೋಡ್ತಾ ಇರ್ತೀನಿ. ಅಂದರೆ ವೇಟಿಂಗ್ ಲೌಂಜಲ್ಲಿ ಇದ್ಕೊಂಡು ಇವ್ರು ಹೀಗೆ ನಡೀತಾ ಇದ್ದಾರೆ, ಇವ್ರು ಈ ಥರ, ಇವ್ರು ಆ ಥರ, ಅದೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್. ಅಂದರೆ ಆ ಥರ ಒಂದು ಅಭ್ಯಾಸನೇ ಆಗಿಬಿಟ್ಟಿದೆ. ಕರೆಕ್ಟ್. ಆ್ಯಂಡ್ ಆಲ್ಸೋ ಪೇಯ್ನ್ ಅಟ್ ರೆಸ್ಟ್, ಇದನ್ನು ನಾವು ಇಗ್ನೋರ್ ಮಾಡಬಾರ್ದಲ್ವಾ? ಅಂದರೆ ಮಲಗಿರೋವಾಗಲೂ ಪೇಯ್ನ್ ಪರ್ಸಿಸ್ಟೆಂಟ್ ಆಗಿದೆ ಅಂದರೆ ದೆರ್ ಇಸ್ ಸಮ್ ಇಶ್ಯೂ, ದೆರ್ ಇಸ್ ಸಮಥಿಂಗ್ ಸೀರಿಯಸ್. ಓಕೆ. ಸೊ ನಾರ್ಮಲಿ ಜಾಯಿಂಟ್ ಇಶ್ಯೂಸಲ್ಲಿ ಪೇನ್ ಆಕ್ಟಿವಿಟಿಯಲ್ಲೇ ಬರುತ್ತೆ. ಎಲ್ಲರೂ ಹೇಳ್ತಾರೆ ನಾನು ರೆಸ್ಟಲ್ಲಿರುವಾಗ ನನಗೆ ಪೇನ್ ಇರಲ್ಲ ಜನರಲಿ. ಸೊ ರೆಸ್ಟ್ ಪೇನ್ ಅಕಾರ್ಡಿಂಗ್ ಟು ಮೀ ಇಸ್ ಅ ಸೀರಿಯಸ್ ಥಿಂಗ್. ಓಕೆ. ಆಲ್ಸೋ ಡಾಕ್ಟರ್, ವೆನ್ ಇಟ್ ಕಮ್ಸ್ ಟು ಬೋತ್ ನೀ ಮತ್ತು ಹಿಪ್, ಫ್ಲ್ಯಾಟ್ ಫುಟ್ ಇರೋರ್ಗೆ ಏನಾದರೂ ಇಶ್ಯೂ ಜಾಸ್ತಿ ಕಾಣಿಸ್ಕೊಳತ್ತಾ? ಬಿಕಾಸ್ ಅವರ ವೆಯ್ಟ್ ಬೇರೆ ಥರನೇ ಬೀಳ್ತಿರುತ್ತೆ ಬಾಡಿ ಮೇಲೆ. ಹೌದು. ಸೊ ಫ್ಲ್ಯಾಟ್ ಫುಟ್ಟಲ್ಲಿ ಏನಾಗತ್ತೆ,
ಆರ್ಚ್ ಅಂದರೆ ನಾವು ನಾರ್ಮಲ್ ಆಗಿ ನಡೆಯುವಾಗ ಪಾದದ ಒಳಭಾಗ ಸ್ವಲ್ಪ ಹೈಟಲ್ಲಿ ಇರಬೇಕು. ಸೊ ಫ್ಲ್ಯಾಟ್ ಫುಟ್ ಅಲ್ಲಿ ಪಾದದ ಒಳಭಾಗ ಸಹ ನಾವು ನಡಿಬೇಕಂದ್ರೆ ಟಚ್ ಆಗತ್ತೆ ನೆಲಕ್ಕೆ. ಸೊ ಫ್ಲ್ಯಾಟ್ ಫುಟ್ ಇಂದ ಮಂಡಿ ಒಳಭಾಗದ ಮೇಲೆ ಸ್ಟ್ರೇನ್ ಜಾಸ್ತಿ ಬೀಳತ್ತೆ. ಆ್ಯಂಡ್ ಯಾರಿಗೆ ಫ್ಲ್ಯಾಟ್ ಫುಟ್ ಇರುತ್ತೆ ದೇ ಆರ್ ಮೋರ್ ಪ್ರೋನ್ ಫಾರ್ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆರ್ಥ್ರೈಟಿಸ್. ಅಂದರೆ ಮಂಡಿದ ಒಳಭಾಗ ಸ್ವಲ್ಪ ಬೇಗ ಸೌಯತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಹೌದು, ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ಅದೇ ಇನ್ನರ್ ಸೈಡ್ ಆಫ್ ದ ನೀ ಅಲ್ಲಿ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ ಫ್ಲಾಟ್ ಫುಟ್ ಇರೋರಿಗೆ. ಓಕೆ ಓಕೆ, ಅಂಥವ್ರು ಏನು ಮಾಡಬಹುದು ಅಂತ? ಸೊ ಫ್ಲಾಟ್ ಫುಟ್ ಇಸ್ ಮ್ಯಾನೇಜಬಲ್. ಕೆಲವರು ಇಲ್ಲ ನನ್ನ ಪಾದ ಈ ಥರನೇ ಇದೆ, ಈ ಥರನೇ ಇರುತ್ತೆ, ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋ. ಸೊ ಫ್ಲಾಟ್ ಫುಟ್ ಅವರಿಗೆ ಜನರಲಿ ವೇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಂದರೆ ನಾರ್ಮಲಿಗಿಂತ ಹೆಚ್ಚಿಗೆ ವೇಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಮುಖ್ಯ. ನಂಬರ್ 1. ನಂಬರ್ 2 ಇಸ್ ಫ್ಲ್ಯಾಟ್ ಫುಟ್ಟಿಗೆ ಸ್ಪೆಸಿಫಿಕ್ ಆಗಿ ಫುಟ್ವೇರ್ ಮಾಡಿಫಿಕೇಶನ್ ಬರುತ್ತೆ. ಸೊ ಅದನ್ನು ಅವ್ರು ಯೂಸ್ ಮಾಡಿದರೆ ಒಳ್ಳೆಯದು. ಅವ್ರು ಆದಷ್ಟು ಬೇರ್ ಫೀಟ್ ಬರೇ ಕಾಲು ಓಡಾಡೋದು ಅವಾಯ್ಡ್ ಮಾಡಬೇಕು. ರನ್ನಿಂಗ್, ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡುವಾಗ ಫುಟ್ವೇರ್ ಫಾರ್ ಓವರ್ ಪ್ರೊನೇಷನ್ ಅಂತ ಹೇಳ್ತೀವಿ. ಸೊ ಓವರ್ ಪ್ರೊನೇಷನ್ ಅಂದರೆ ಕಾಲ್ ಓಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಹೋಗುತ್ತೆ ಫ್ಲ್ಯಾಟ್ ಫುಟ್ ಅವರಿಗೆ. ಸೊ ಆ ಪೊಸಿಷನನ್ನು ಈ ಫುಟ್ವೇರ್ ಅವಾಯ್ಡ್ ಮಾಡುತ್ತೆ. ಸೊ ಇವೆಲ್ಲದರಿಂದ ನಾವು ಪಾದ ಆಫ್ಕೋರ್ಸ್ ನೇರ ಇಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ಮಂಡಿ ಕಾಲ್ ಮೇಲೆ ಸಹ ಪ್ರೆಷರ್ ಕಡಿಮೆ ಮಾಡ್ಬೋದು. ಓಕೆ. ಆ್ಯಂಡ್ ಇಟ್ಸ್ ಐ ಥಿಂಕ್ ಜೆನೆಟಿಕಲಿನೂ ಬರೋದ್ರಿಂದ ಜೆನೆಟಿಕ್ಕು ಬರುತ್ತೆ, ಕೆಲವರಿಗೆ ಅಕ್ವೈರ್ಡ್ ಫ್ಲ್ಯಾಟ್ ಫುಟ್ ಸಹ ಬರುತ್ತೆ. ಅಂದರೆ ಯಾವ ಥರ ನಮ್ಮ ಹ್ಯಾಬಿಟ್ಸ್ ಇರುತ್ತೆ, 40s 50s ಫ್ಲ್ಯಾಟ್ ಫುಟ್ ಬರಬಹುದು. ಜೆನೆಟಿಕ್ ಆಗಿ ಸಹ ಕೆಲವರಿಗೆ ಇರುತ್ತೆ, ಅದು ಜನರಿಗೆ ಗೊತ್ತು. ಬಟ್ ಇದು ಅಕ್ವೈರ್ಡ್ ಫ್ಲ್ಯಾಟ್ ಫುಟ್ ಬಗ್ಗೆ ಜನರಲಿ ನನಗೆ ಈ ವಯಸ್ಸಲ್ಲಿ ಏನಕ್ಕೆ ಬರ್ತಾ ಇದೆ ಅಂತ ಪೇಷಂಟ್ಸ್ ಕೇಳ್ತಾರೆ. ಬಟ್ ಬರ್ಬೋದು. ಆ್ಯಂಡ್ ಇದಕ್ಕೆ ಸ್ಪೆಸಿಫಿಕ್ ವ್ಯಾಯಾಮಗಳು ಸಹ ಬರುತ್ತೆ. ಸೊ ಅದು ಆರ್ಚನ್ನು ಮಾಡೋದು 1-2-3 ಮಸಲ್ಸಿಂದ ಆಗ್ಬಹುದು. ಸೊ ಅದು ಆರ್ಚ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅಂದರೆ ಕೆಲವು ಮಸಲ್ ಎಕ್ಸಸೈಸಸ್, ಮಸಲ್ ಬ್ಯಾಲೆನ್ಸಿಂಗಿಂದ ಸಹ ಆರ್ಚ್ ಮತ್ತೆ ಫಾರ್ಮ್ ಮಾಡ್ಬೋದು ನಾವು. ಡಾಕ್ಟರ್, ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಲೈಸೇಷನ್ ಇಸ್ ರಿವಿಷನ್ ಸರ್ಜರೀಸ್. ಬಟ್ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಬಗ್ಗೆ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ಒಂದಷ್ಟು ಎಕ್ಸಸೈಸಸ್. ಅಂದರೆ ಯೂಶಲಿ ಫಿಸಿಯೋಥೆರಪಿಸ್ಟ್ ಬಂದು ಸಜೆಸ್ಟ್ ಮಾಡ್ತಾರೆ ಅಥವಾ ಡಾಕ್ಟರ್ ಹೇಳ್ತಾರೆ ಇಂಥದ್ದು ಮಾಡಿ ಅಂತ. ಇದನ್ನು ಹೊರತುಪಡಿಸಿ ಯೋಗ ಬಹಳ ಫ್ಲೆಕ್ಸಿಬಲ್ ಆಗಿ ನಾವು ಮಾಡುವಂಥದ್ದು. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಬೋತ್ ನಮ್ಮ ನೀ ಜಾಯಿಂಟ್ಸ್, ಹಿಪ್ ಜಾಯಿಂಟ್ಸ್, ರೈಟ್? ನಿಮ್ಮ 2 ಏರಿಯಾ ಆಫ್ ಸ್ಪೆಷಲೈಸೇಷನ್ ಇದು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ವಾಟ್ ಈಸ್ ಯೋರ್ ಟೇಕ್ ಆನ್ ಇಟ್? ಸೊ ಯೋಗ ಆಸ್ ಅನ್ ಎಕ್ಸಸೈಸ್ ಫಾರ್ಮ್ ಇಸ್ ಎಕ್ಸಲೆಂಟ್. ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಯೋಗದಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಬರುತ್ತೆ, ಎಸ್ಪೆಷಲಿ ಕೋರ್ ಸ್ಟೆಬಿಲಿಟಿ ಚೆನ್ನಾಗಿ ಬರುತ್ತೆ. ಬಟ್ ನೋ ಒನ್ ಎಕ್ಸಸೈಸ್ ಫಾರ್ಮ್ ಇಸ್ ಪರ್ಫೆಕ್ಟ್. ಸೊ ಯೋಗ ಪ್ರಾಕ್ಟೀಸ್ ಮಾಡೋರಿಗೆ ನಾವು ಜನರಲಿ ಸ್ವಲ್ಪ ಸ್ಟ್ರೆಂಥನಿಂಗ್ ಸಹ ಇನ್ ಅಡಿಷನ್ ಆಗಿ ಮಾಡಿ ಅಂತ ಅಡ್ವೈಸ್ ಮಾಡ್ತೀವಿ. ಏಕೆಂದರೆ ಯೋಗದಲ್ಲಿ ಸ್ಟ್ರೆಂಥನಿಂಗ್ ಅಟ್ಲೀಸ್ಟ್ ಸಾಮಾನ್ಯವಾಗಿ ಯೋಗ ಪ್ರಾಕ್ಟಿಷನರ್ಸ್ ಅಷ್ಟೊಂದು ಮಾಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ಯೋಗ ಪ್ರಾಕ್ಟಿಷನರ್ಸಿಗೆ ಸ್ವಲ್ಪ ಸ್ಟ್ರೆಂಥನಿಂಗ್ ಇನ್ ಅಡಿಷನ್ ಮಾಡಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಅಂದರೆ ಒಂದ್ಸಲ ಮಂಡಿಯಲ್ಲಿ ತೊಂದರೆ ಬಂತಂದ್ರೆ ಕೆಲವು ಆಸನಗಳು ಯಾವ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಕೊಡುತ್ತೆ ಅವುಗಳನ್ನ ರಿಸ್ಟ್ರಿಕ್ಟ್ ಇಲ್ಲ ಅಂದರೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಅಡ್ವೈಸ್ ಮಾಡೋದು. ಬಟ್ ಆಸ್ ಅನ್ ಎಕ್ಸಸೈಸ್ ಫಾರ್ಮ್ ಇಟ್ ಇಸ್ ಎಕ್ಸಲೆಂಟ್. ಆಲ್ಸೋ ಸರ್ಜರೀಸ್ ಬಗ್ಗೆ ಮಾತಾಡ್ತಾ ರೊಬಾಟಿಕ್ ಸರ್ಜರಿ ಯಾಕೆ ಬೆಟರ್ ಅಥವಾ ಬೆಟರ್ ರಿಸಲ್ಟ್ಸ್ನ ಕೊಡಬಹುದು ಅಂತ ನೀವು ಹೇಳ್ತಾ ಇದ್ರಿ. ಜಸ್ಟ್ ಟು ಆ್ಯಡ್ ಆನ್, ರೊಬಾಟಿಕ್ ಸಿಸ್ಟಮ್ಸ್ಗಳು ಕ್ಯಾನ್ ಇಟ್ ರೆಡ್ಯೂಸ್ ಈ ಔಟ್ಲೈಯರ್ಸ್ಗಳನ್ನು, ಅಂದರೆ ಇಂಪ್ರಾಪರ್ಲಿ ಪ್ಲೇಸ್ಡ್ ಇಂಪ್ಲಾಂಟ್ಸ್ಗಳನ್ನು ಕೂಡ ಅದನ್ನು ಕರೆಕ್ಟ್ ಮಾಡಿ ಬೈ ಆಲ್ಮೋಸ್ಟ್ 78%? ಹೌದು, ಡೆಫಿನೆಟ್ಲಿ. ಸೊ ಈಗ ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇದೆ. ನಾವು ಕಾಂಪೊನೆಂಟನ್ನು ಯಾವ ಥರ ಮಂಡಿ ಒಳಗೆ ಹಾಕ್ತಾ ಇದ್ದೀವಿ ಅದು 2 ಫ್ರ್ಯಾಕ್ಷನ್ ಆಫ್ ಮಿಲಿಮೀಟರ್ 2 ಸಿಂಗಲ್ ಡಿಗ್ರಿ ಅದು ನಮ್ಗೆ ಹೇಳುತ್ತೆ. ಸೊ ಈಗ ನಾವು ರೊಬಾಟಿಕ್ ಸರ್ಜರಿಯಲ್ಲಿ ಒಂಚೂರು ಡೀಟೇಲ್ ನಿಮ್ಗೆ ಹೇಳ್ತೀನಿ ರೊಬಾಟಿಕ್ ಸರ್ಜರಿ ಬಗ್ಗೆ. ಸೊ ರೊಬಾಟಿಕ್ ಸರ್ಜರಿಯಲ್ಲಿ ಬೇರೆ ಥರದ ರೋಬೋಟ್ಗಳು ಇರುತ್ತೆ. ಬಟ್ ನಾವು ಯಾವ ರೋಬೋಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಒಂದು CT ಸ್ಕ್ಯಾನ್ ತಗೊಂಡು ಪೇಷಂಟಿನ ಕಾಲಿಂದು ಅದು ರೋಬೋಟಿಗೆ ನಾವು ಫೀಡ್ ಮಾಡ್ತೀವಿ. ಆ್ಯಂಡ್ ರೋಬೋಟ್ ಆ ಎಕ್ಸಾಕ್ಟ್ ಇಮೇಜ್ ಪ್ರಕಾರ ಒಂದು 3D ಮಾಡೆಲ್ ಮಾಡುತ್ತೆ. ಸೊ ಎಕ್ಸಾಕ್ಟ್ ಆಗಿ ಆ ಪೇಷಂಟಿನ ಮಂಡಿ ಯಾವ ಶೇಪಲ್ಲಿದೆ, ಯಾವ ಸೈಜಲ್ಲಿದೆ, ಯಾವ ಥರ ಬೆಂಡ್ ಇದೆ ಎಲ್ಲ ನಮ್ಗೆ ಹೇಳುತ್ತೆ. ಆ್ಯಂಡ್ ಅದರಿಂದ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಪೇಷಂಟಿಗೆ ಆರ್ಥರೈಟಿಸ್ ಆಗುವ ಮುಂಚೆ ಯಾವ ಥರ
ಸೈಜ್ ಶೇಪಲ್ಲಿತ್ತು ಅದು ಇನ್ಫಾರ್ಮೇಷನ್ ಸಹ ನಮಗೆ ಕೊಡುತ್ತೆ. ಈಗ ಅದನ್ನು ನಾವು ನೋಡಿಕೊಂಡು ಆ 3D ಮಾಡೆಲ್ ಮೇಲೆ ವರ್ಚುವಲ್ ಆಗಿ ನಾವು ಸರ್ಜರಿ ಪ್ಲ್ಯಾನ್ ಮಾಡ್ತೀವಿ ಫಸ್ಟು. ಇವೆಲ್ಲ ಪೇಷಂಟ್ ಮುಟ್ಟುವ ಮುಂಚೆನೇ ಆಗತ್ತೆ. ಈಗ ನಾವು ಆಪರೇಷನ್ ಮಾಡಿರುವ ಟೈಮಲ್ಲಿ ಆ ಪೇಷಂಟ್ ಸ್ಕ್ಯಾನ್ ಮತ್ತೆ ಪೇಷಂಟ್ ಆಕ್ಚುಯಲ್ ಮಂಡಿ ದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಇಲ್ವಾ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಿಂದ ನಾವು ರಿಜಿಸ್ಟರ್ ಮಾಡ್ತೀವಿ. ಅಂದರೆ ಆ್ಯಕ್ಚುಲ್ ಆಗಿ ಯಾವ ಥರ ಇದೆ ಅದು CT ಸ್ಕ್ಯಾನಿಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅದು ನಾವು ಫಸ್ಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ಅದು ಶೇಪನ್ನು ಎಕ್ಸಾಕ್ಟ್ ಆಗಿ ಕೊಡ್ತೀವಿ. ಸೊ ಈ ಥರ ಸಿಚುವೇಶನಲ್ಲಿ ಎರರ್ ಆಗುವ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ. ಡಾಕ್ಟರ್, ಈ ಸ್ಟೇಟ್ಮೆಂಟ್ನ ಸ್ವಲ್ಪ ನನಗೆ ಅರ್ಥ ಮಾಡಿಸಿ. ರೊಬಾಟಿಕ್ ಟೆಕ್ನಾಲಜಿನ ಬಳಸಿದಾಗ, ರೊಬಾಟಿಕ್ ಸಿಸ್ಟಮ್ಸ್ನ ಬಳಸಿದಾಗ it achieves optimal alignment within 3 degrees in 99% of the cases. ಹೌದು, ಶೋರ್ಲಿ. ಅಂದ್ರೆ ನೀವು 3 degrees ಅಂತ ಇದ್ದೀರಾ, ಐ ವಿಲ್ ಸೇ 1 degree. ಹೌದು, ಡೆಫಿನೆಟ್ಲಿ. ಸೊ ಅಂದ್ರೆ ಅದು ಅಕ್ಯುರಸಿ ಆಫ್ ಕೋರ್ಸ್. ಈಗ ವೇರ್ ಇಸ್ ದ ಡೇಟಾ ಅಂತ ನೀವು ಕೇಳ್ಬೋದು. ಸದ್ಯಕ್ಕೆ ಲಾಂಗ್ ಟರ್ಮ್ ಡೇಟಾ ಏನೂ ಇಲ್ಲ. ಬಟ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ನೋಡ್ತಾ ಇದ್ದೀವಿ, ಅಕಾರ್ಡಿಂಗ್ ಟು ದ್ಯಾಟ್ ಡೆಫಿನೆಟ್ಲಿ ಎಸ್. ಬೈ ದ ವೇ, ರೊಬಾಟಿಕ್ ಸರ್ಜನ್ಸ್ ಅಂತಿದ್ದ ಹಾಗೆ ಇದನ್ನ ಟೈಮ್ ಅಂಡ್ ಅಗೇನ್ ರೊಬಾಟಿಕ್ ಸರ್ಜರಿ ಬಗ್ಗೆ ಮಾತಾಡುವಾಗ ಎಲ್ಲ ಕ್ಲಾರಿಫೈ ಮಾಡಿದ್ರು. ಜನ ನಿಮ್ಮನ್ನ ಕಾಮನ್ ಆಗಿ ಕೇಳುವಂತ ಕ್ವೆಶ್ಚನ್, ಡಾಕ್ಟರ್ ಹಾಗಿದ್ರೆ ನೀವು ಸರ್ಜರಿ ಮಾಡಲ್ವಾ ಅಂತ. ಸೊ ಅಗೇನ್ ಆಕ್ಚುಯಲ್ ಆಗಿ ನೀ ರಿಪ್ಲೇಸ್ಮೆಂಟ್ robotic surgery is robot assisted knee replacement surgery. It is not that ಅದೇ ನಾವು ಏನು ಮಾಡ್ತಾ ಇಲ್ಲ, ಕಾಫಿ ರೂಮಲ್ಲಿ ಕಾಫಿ ಕುಡಿತಾ ಇದ್ದೀವಿ, ಅಲ್ಲಿ ಸರ್ಜರಿ ನಡೀತಾ ಇದೆ, ಆ ಥರ ಇಲ್ಲ. ಸೊ ರೋಬೋಟ್ ಇಸ್ ಲೈಕ್ ಎನ್ ಅಸಿಸ್ಟೆಂಟ್ ಟು ಅಸ್. ಅಂದರೆ ಸರ್ಜನ್ ಇಸ್ ಇನ್ ಕಂಟ್ರೋಲ್ ಆಫ್ ದ ಸರ್ಜರಿ, ರೋಬೋಟ್ ಇಸ್ ಎನ್ ಅಸಿಸ್ಟೆಂಟ್ ಟು ದ ಸರ್ಜನ್. ಸೊ ರೊಬಾಟಿಕ್ ಆರ್ಮ್ಸ್ಗಳು ಪರ್ಫಾರ್ಮ್ ಮಾಡ್ತಿರುತ್ತೆ, ಬಟ್ ಆರ್ಮ್ಸ್ನ ಕಂಟ್ರೋಲ್ ಮಾಡೋದು ನೀವು. ಹೌದು. ಎಸ್. ಬಟ್ ನಿಮಗೆ ಆ್ಯಸ್ ಅ ಡಾಕ್ಟರ್ ಯಾವುದು ಹೆಚ್ಚು ಕಿಕ್ ಕೊಡುತ್ತೆ? ಬಿಕಾಸ್ ನೀವು ಇವಾಗ ವಿತ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ರೊಬಾಟಿಕ್ ಸರ್ಜರಿನೂ ಮಾಡ್ತಾ ಇದ್ದೀರಾ. ಇದಕ್ಕೂ ಮುಂಚೆ ರೊಬಾಟಿಕ್ ಸರ್ಜರಿ ಇಲ್ಲದ ಸಮಯದಲ್ಲಿ ವಿತ್ ಲಾಂಗ್ ಕಟ್ಸ್ ಆ್ಯಂಡ್ ವಿತ್ ಯೋರ್ ಬೇರ್ ಹ್ಯಾಂಡ್ಸ್ ಆ್ಯಂಡ್ ವಾಟ್ ಎವರ್ ದ ಇನ್ಸ್ಟ್ರೂಮೆಂಟ್ಸ್ ಆರ್, ಅದರಿಂದನೂ ಮಾಡ್ತಾ ಇದ್ರಿ. ಆ್ಯಸ್ ಅ ಸರ್ಜನ್ ನಿಮಗೆ ಯಾವುದು? So it is very unfair to ask a surgeon to compare two surgeries, but both have their own challenges and I enjoy both. ನನಗೆ ಎರಡರಲ್ಲೂ ಎರಡು ಮಾಡೋಕ್ಕೆ ಇಷ್ಟ. ಇನ್ ದಿ ಎಂಡ್ ನನ್ನ ಮನಸ್ಸಲ್ಲಿ ಐ ವಾಂಟ್ ಟು ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಪೇಷಂಟ್. ಸೊ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ್ಯಾಟ್. ಸೊ ಟ್ರೂ. ಆ್ಯಂಡ್ ರಿವಿಷನ್ ಸರ್ಜರೀಸ್ ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಲೈಸೇಷನ್. ಸೊ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಅಂತ ಆದಾಗ, ಓಕೆ, ಹಿಪ್ ರಿಪ್ಲೇಸ್ಮೆಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಂಬರ್ ಆಫ್ ಕೇಸಸ್ ಕಡಿಮೆ, ಸಕ್ಸಸ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದು ಗೊತ್ತಿದೆ. ನೀ ರಿಪ್ಲೇಸ್ಮೆಂಟಲ್ಲೂ ಅಬವ್ 90-95% ಇದೆ ಸಕ್ಸಸ್ ರೇಟ್. ಆದರೆ ಒಂದು 15-20 ಇಯರ್ಸ್ ಆದಮೇಲೆ ಅದು ಸಹ ವ್ಯಾರಂಟೇರ್ ಆಗೋ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಅದರ ನಂತರ ನೀವು ಮಾಡೋದು ರಿವಿಷನ್ ಸರ್ಜರಿಗೆ ಬರುತ್ತಾ, ಅಥವಾ ಇಂಪ್ಲಾಂಟ್ಸ್ಗಳನ್ನು ಮಾಡಾದ ನಂತರ ಫಾರ್ ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಲ್ಲೇನೋ ಇಶ್ಯೂ ಆಗಿತ್ತು, ಅದು ಕಂಡು ಬಂತು, ಅದಕ್ಕೆ ನೀವು ಮಾಡುವಂಥ ಕರೆಕ್ಷನ್ ಸರ್ಜರಿ ಮಾತ್ರ ರಿವಿಷನ್ ಸರ್ಜರಿನ? ಎರಡು ರಿವಿಷನ್ ಸರ್ಜರಿ. ನೀವು ಎರಡು ಎಕ್ಸಾಂಪಲ್ಸ್ ಕೊಟ್ರಿ, ಬೋತ್ ಆರ್ ರಿವಿಷನ್ ಸರ್ಜರಿ. ಸೊ ಈಗ ರಿವಿಷನ್ ಸರ್ಜರಿ ಏನಂದ್ರೆ, ಒಂದ್ಸಲ ನೀ ರಿಪ್ಲೇಸ್ಮೆಂಟ್ ಇಲ್ಲಾಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ, ಅದು ಫಾರ್ ಸಮ್ ರೀಸನ್ ತೊಂದರೆ ಕೊಡ್ತಾ ಇದೆ. ಫಸ್ಟು ಅದು ಯಾವ ರೀಸನ್ ಇಂದ ತೊಂದರೆ ಕೊಡ್ತಾ ಇದೆ ಅಂತ ನಾವು ಕಂಡುಹಿಡಿಬೇಕು. ದಟ್ ಇಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇಸ್ ಆ ರೀಸನ್ ಅನ್ನ ನಾವು ಸರ್ಜಿಕಲಿನೇ ಟ್ರೀಟ್ ಮಾಡಬೇಕಾ ಇಲ್ಲಾಂದ್ರೆ ಬೇರೆ ದಾರಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಡಿಸಿಷನ್ ತಗೋತೀವಿ ಇದಕ್ಕೆ ಏನು ಮಾಡಬೇಕು. ಸೊ ನಾನು ಹೇಳಿದೆ, ಕಾಮನ್ ಕಾಸಸ್ ಫಾರ್ ರಿವಿಷನ್ ಒಂದು ನಾವು ಎಸೆಪ್ಟಿಕ್ ಲೂಸ್ನಿಂಗ್ ಅಂತ ಹೇಳ್ತೀವಿ. ಯಾವುದರಲ್ಲಿ ಸ್ವಲ್ಪ ವರ್ಷಗಳಾದಮೇಲೆ 15-20-25 ಇಯರ್ಸ್ ಆದಮೇಲೆ ಯಾವ ಮೂಳೆ ಅಲ್ಲಿ ಆ ಇಂಪ್ಲಾಂಟ್ ಕುಂತಿದೆ ಅಲ್ಲಿ ಸ್ವಲ್ಪ ಮೂಳೆ ವೀಕ್ ಆಗತ್ತೆ. ಆ್ಯಂಡ್ ಆ ಪಾರ್ಟ್ ಯಾವ ಥರ ಕುಂತಿದೆ ಅದು ಸ್ವಲ್ಪ ಅನ್ಸ್ಟೇಬಲ್ ಥರ ಆಗಿಬಿಡತ್ತೆ. ಅಂದರೆ ಅದು ಸ್ವಲ್ಪ ಅಲ್ಲಾಡತ್ತೆ, ಇಲ್ಲಾಂದರೆ ಅದು ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ಎಸೆಪ್ಟಿಕ್ ಲೂಸನಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಆಫ್ ದ ಕಾಮನ್ ಥಿಂಗ್ಸ್. ಇನ್ನೊಂದು, ಈ ಥರ ಆದಮೇಲೆ ಲಿಗಮೆಂಟ್ ಸ್ವಲ್ಪ ಚೇಂಜ್ ಆಗಿಬಿಡತ್ತೆ, ಒಂದು ಜಾಗದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗಿಬಿಡತ್ತೆ. ಸೊ ಅದಕ್ಕೆ ನಾವು ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಸೆಕೆಂಡ್ ರೀಸನ್ ಫಾರ್ ರಿವಿಷನ್. ಥರ್ಡ್ ರೀಸನ್ ಇಸ್ ಪೆರಿಪ್ರಾಸ್ಥೆಟಿಕ್ ಫ್ರ್ಯಾಕ್ಚರ್ಸ್. ಅಂದರೆ ಯಾವ ಮೂಳೆಗೆ ಅದು ಇಂಪ್ಲಾಂಟ್ ಅಟ್ಯಾಚ್ ಆಗಿರತ್ತೆ ಅಲ್ಲೇ ಫ್ರ್ಯಾಕ್ಚರ್ ಆದರೂ ನಾವು ರಿವಿಷನ್ ಸರ್ಜರಿ ಕೆಲವರಿಗೆ ಮಾಡಬೇಕಾಗಬಹುದು. ಆ್ಯಂಡ್ ಇನ್ನೊಂದು ಇನ್ಫೆಕ್ಷನ್, ಲೈಕ್ ಐ ಸೆಡ್.
ಸೊ ಇನ್ಫೆಕ್ಷನ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್ಸ್. ಅದು ಯಾವಾಗ ಆಗತ್ತೆ, ಹೇಗಾಗತ್ತೆ, ಯಾರಿಗೂ ಆಗ್ಬೋದು. ಆಫ್ಕೋರ್ಸ್ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಇನ್ಫೆಕ್ಷನಿಗೆ. ಯಾರು ಪೂರ್ಲಿ ಕಂಟ್ರೋಲ್ ಡಯಾಬಿಟಿಕ್ಸ್ ಇರ್ತಾರೆ, ಯಾರು ಎಸ್ಪೆಷಲಿ ಸ್ಮೋಕರ್ಸ್ ಇರ್ತಾರೆ. ಮೆನ್ ವಿಮೆನಲ್ಲಿ ಕಂಪೇರ್ ಮಾಡಿದರೆ ಜೆಂಟ್ಸಿಗೆ ಸ್ವಲ್ಪ ಹೈ ರಿಸ್ಕ್ ಆಫ್ ಇನ್ಫೆಕ್ಷನ್ ಕಂಪೇರ್ ಟು ವಿಮೆನ್. ಸೊ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋರಿಗೆ ಸ್ಲೈಟ್ಲಿ ಹೈಯರ್ ರಿಸ್ಕ್ ಆಫ್ ಇನ್ಫೆಕ್ಷನ್. ಸೊ ಈ ಥರ ಅಂದರೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಬಟ್ ಯಾರಿಗಾದರೂ ಬರ್ಬೋದು. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 1% ಜನರಿಗೆ ಇನ್ಫೆಕ್ಷನ್ ಯಾವಾಗಾದರೂ ಒಂದ್ಸಲ ಬಂದೇ ಬರುತ್ತೆ. ಆ್ಯಂಡ್ ಇನ್ಫೆಕ್ಷನಲ್ಲೂ ದ ಮ್ಯಾಜಿಕ್ ಇಸ್ ಅದನ್ನು ಕಂಡುಹಿಡಿಯೋದು. ನಾವು ಆದಷ್ಟು ಬೇಗ ಅದನ್ನು ಕಂಡುಹಿಡಿದ್ರೆ ಆ ಜಾಯಿಂಟನ್ನು ನಾವು ಉಳಿಸ್ಬೋದು. ಅದು ನಾವು ಲೇಟಾಗಿ ಕಂಡುಹಿಡ್ದೆ ಇಲ್ಲಾಂದರೆ ಪೇಷಂಟ್ಸು ಈ ಸ್ವಲ್ಪ ನೋವಾಗ್ತಾ ಇದೆ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ನೋಡೋಣ, ಆ ಥರ ಮಾಡಿ ಅದನ್ನು ಪುಷ್ ಮಾಡಿದರೆ ಅದು ಜಾಯಿಂಟ್ ಉಳಿಸೋದು ಸ್ವಲ್ಪ ಕಷ್ಟ. ಎಷ್ಟು ಆಫನ್ ಆಗಿ ನೋಡ್ತೀರಾ ರಿವಿಷನ್ ಸರ್ಜರೀಸ್ನ ಡಾಕ್ಟರ್? ಸೊ ನಮ್ಮ ಸೆಂಟರಲ್ಲಿ ಸದ್ಯಕ್ಕೆ ವರ್ಷಕ್ಕೆ ಮೇ ಬಿ 15 to 20 ರಿವಿಷನ್ ಸರ್ಜರೀಸ್ ನಾವು ಮಾಡ್ತಾ ಇದ್ದೀವಿ. ಬಟ್ ಮುಂಚೆಯಿಂದ ನಾವು ಕಂಪೇರ್ ಮಾಡಿದರೆ ಅದು ಜಾಸ್ತಿ ಆಗ್ತಾನೆ ಇದೆ. ಬಿಕಾಸ್ ನಂಬರ್ ಆಫ್ ಪೇಷಂಟ್ಸ್ ಅಂಡರ್ಗೋಯಿಂಗ್ ನೀ ರಿಪ್ಲೇಸ್ಮೆಂಟ್ ಇಸ್ ಇನ್ಕ್ರೀಸಿಂಗ್. ಹಾಗಾಗಿ ರಿವಿಷನ್ ಸರ್ಜರೀಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾವೆ. ಆ್ಯಂಡ್ ನನ್ನ ಪ್ರಕಾರ ಫ್ಯೂಚರಲ್ಲಿ ಅದಿನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ರೆಡ್ ಫ್ಲಾಗ್ಸ್ನ ಕಂಡುಹಿಡಿಯೋದನ್ನ ಪೇಷಂಟ್ ಕಲ್ತ್ಕೋಬೇಕಾಗತ್ತೆ. 100%. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ಯಾವುದಾದ್ರೂ ಸಿಂಪ್ಟಮ್ ಇರಲಿ, ಸಣ್ಣ ಪುಟ್ಟ ಸಿಂಪ್ಟಮು ಇರಲಿ, ಯು ಮೇ ಥಿಂಕ್ ಅಯ್ಯೋ ಏನಕ್ಕೋಸ್ಕರ ತೋರಿಸ್ಬೇಕು ಅಂತ, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, ಪ್ಲೀಸ್ ಡೋಂಟ್ ಇಗ್ನೋರ್. ಓಕೆ. ಆಲ್ಸೋ ನೋಡಿ, ಇಟ್ ಆಲ್ ಬಿಗಿನ್ಸ್ ವಿತ್ ಅ ನೀ ಪೇನ್ ಅಥವಾ ಹಿಪ್ ಪೇನ್ ಅಥವಾ ಥೈ ಪೇನ್. ನಾವು ಪೇನ್ ಬಗ್ಗೆ ಮಾತಾಡಿದ್ವಿ. ಪೇನ್ ಕಾಣಿಸ್ಕೊಳ್ತಿದೆ ದೇಹದಲ್ಲಿ ಅಂದರೆ ದೇಹ ನಮಗೇನೋ ಹೇಳಕ್ ಟ್ರೈ ಮಾಡ್ತಿದೆ. ಹೌದು, ಅದರ ಭಾಷೆ ಅದು ಪೇನ್ ಕೊಡೋದ್ರ ಮೂಲಕ ನಮಗೆ ಅರ್ಥ ಮಾಡಿಸೋದು. ಬಟ್ ಮೋಸ್ಟ್ ಕಾಮನ್ ಆಗಿ ಆ ಪೇನ್ ನಾವು ಸಪ್ರೆಸ್ ಮಾಡ್ತೀವಿ ವಿತ್ ಅ ಲಾಟ್ ಆಫ್ ಪೇನ್ ಕಿಲ್ಲರ್ಸ್, ರೈಟ್? ರೆಗ್ಯುಲರ್ ಆಗಿ ಪೇನ್ ಕಿಲ್ಲರ್ಸ್ ಪಾಪ್ ಮಾಡೋರಿಗೆ ವಾಟ್ ಈಸ್ ಯೋರ್ ಅಡ್ವೈಸ್? ಸೊ ಪೇನ್ ಕಿಲ್ಲರ್ಸ್ ಎಷ್ಟು ಸೇಫ್ ಆಗಿದೆ ಅಂದರೆ, ಪೇನ್ ಕಿಲ್ಲರ್ಸ್ ಫಾರ್ ಲೈಫ್ ತಗೋಬೋದಾ, ಅದು ಒಳ್ಳೇದಾ ಅಂದರೆ ಎಲ್ಲರಿಗೆ ಗೊತ್ತು ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಆದರೆ ಈಗ ಪೇನ್ ಕಿಲ್ಲರ್ 4-5 ವರ್ಷ ತಗೊಂಡ್ಮೇಲೆ ನೀವು ಆಪರೇಷನಿಗೆ ಬಂದರೆ ಅದು ಓಕೆನಾ? ಅಂದರೆ ನೀ ಪೇನ್ ಜೊತೆಗೆ ಕಿಡ್ನಿ ತೊಂದರೆ ಬಂದ ಮೇಲೆ ಆಪರೇಷನಿಗೆ ಬರೋದು ಒಳ್ಳೇದಾ ಅಂದರೆ ಪೇಷಂಟ್ಸ್ ಕೇಳಿದ್ರೆ ಇದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕಲ್ವಾ. ಈಗ ಆಯಿತು, ನಾ ಪೇಷಂಟ್ಸಿಗೆ ಹೇಗೆ ಕೇಳ್ತೀನಿ, ನಿಮಗೆ ರೆಗ್ಯುಲರ್ ರುಟೀನ್ ಲೈಫನ್ನು ನಡೆಯೋಕ್ಕೆ ಟ್ಯಾಬ್ಲೆಟ್ಸ್ ಬೇಕಂದರೆ ಇಟ್ ಮೀನ್ಸ್ ಸಮಥಿಂಗ್ ನೀಡ್ಸ್ ಟು ಬಿ ಡನ್. ಒಕೇಷನಲ್ ಆಗಿ ಪೇನ್ ಬರ್ತಾ ಇದೆ ಅಂದರೆ ಮೇ ಬಿ 10 ದಿವಸ 15 ದಿವಸಕ್ಕೆ ಒಂದ್ಸಲ ಮಾತ್ರ ಏನಾದರೂ ತಗೋಬೇಕಾಗತ್ತೆ, ದಟ್ ಇಸ್ ಸ್ಟಿಲ್ ಓಕೆ. ಅರ್ಥ ಆಯ್ತಲ್ವಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷಂಟ್ ಲೈಫ್ ಸ್ಟೈಲ್. ಅಂದರೆ ಏನಾಗುತ್ತೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಪೇಷಂಟ್ಸು ಸೋಷಿಯಲ್ ಇಂಟರ್ಯಾಕ್ಷನ್ಸನ್ನು ಕಡಿಮೆ ಮಾಡಿಬಿಡ್ತಾರೆ. ಏನೋ ಫಂಕ್ಷನ್ ಇದೆ ಅಲ್ಲಿ ಹೋಗೋದು ಇಲ್ಲ, ಬೇಡ, ನನಗೆ ತೊಂದರೆ ಆಗುತ್ತೆ, ನಾನು ಹೋಗೋದು ಬೇಡ, ಮದುವೆಗೆ ಹೋಗಲ್ಲ, ಏನೋ ಪಾರ್ಟೀಸ್ ಹೋಗಲ್ಲ, ಸೋಷಲೈಸ್ ಮಾಡಲ್ಲ. ಆ್ಯಂಡ್ ಇದು ಸೋಷಿಯಲ್ ಇಂಟರ್ಯಾಕ್ಷನನ್ನು ಕಡಿಮೆ ಮಾಡ್ತಾ 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 ಕೆಲವು ಪೇಷಂಟ್ಸ್ ಡಿಪ್ರೆಷನಲ್ಲಿ ಹೋಗಿಬಿಡ್ತಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರಿವೆಂಟ್. ಅರ್ಥ ಆಯ್ತಲ್ವಾ? ಸೊ ಅಂದರೆ ಇದು ಹೇಗೆ ಹೋಗುತ್ತೆ ಪೇಷಂಟ್ಸಿಗೆ ಅರ್ಥ ಆಗಲ್ಲ, ಬಟ್ ಅವ್ರ ಜೊತೆ ಯಾರು ಇರ್ತಾರಲ್ವಾ ಅವ್ರಿಗೆ ಅದು ಶಿಫ್ಟ್ ಗೊತ್ತಾಗತ್ತೆ. ಕರೆಕ್ಟ್. ಜೊತೆಲಿರೋರು ಫಸ್ಟ್ ಅದನ್ನ ಗಮನಿಸ್ತಾರೆ. ಸೊ ವೆರಿ ಸೆನ್ಸಿಟಿವ್ ಸಾರ್ಟ್ ಆಫ್ ಟಾಪಿಕ್ ತರ ಆಗ್ಬಿಡುತ್ತೆ. ಕರೆಕ್ಟ್. ಆ್ಯಂಡ್ ನೀವು ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಸಜೆಸ್ಟ್ ಮಾಡಿದಾಗ, ಬೀಟ್ ನೀ ಅಥವಾ ಹಿಪ್, ಫಸ್ಟ್ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಕೇಳೋದು, ಮಾಡಿಸ್ಲೇಬೇಕಾ ಡಾಕ್ಟರ್, ಇನ್ನೊಂದಷ್ಟು ವರ್ಷ ತಳ್ಳಬಹುದಾ ಅನ್ನೋದಿರುತ್ತೆ. ಆ್ಯಂಡ್ ಐಮ್ ಶ್ಯೂರ್ ನೆಕ್ಸ್ಟು ಸೈಡ್ ಎಫೆಕ್ಟ್ಸ್ ಏನಿದ್ರದ್ದು ಅಥವಾ ಕಾಂಪ್ಲಿಕೇಶನ್ಸ್ ಏನು ಅಂತ ಕೇಳ್ತಾರೆ. ಆ್ಯಸ್ ಡಾಕ್ಟರ್ಸ್ ನೀವು ಸರ್ಜರಿಗೂ ಮುಂಚೆನೆ ಅಪ್ಫ್ರಂಟ್ ಆಗಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ವಿತ್ ಪೇಷಂಟ್ಸ್? ಇಫ್ ಎಸ್, ಯಾವುದು, ವಾಟ್ ಆರ್ ದೋಸ್ ಕಾಂಪ್ಲಿಕೇಶನ್ಸ್ ಯೂಶಲಿ ನೀವು ನೋಡುವಂಥದ್ದು? ಓಕೆ, ಸೊ ಬಿಫೋರ್ ಕಾಂಪ್ಲಿಕೇಶನ್ಸ್ ನೀವು ಕೇಳಿದ್ರಿ ಸರ್ಜರಿ ಹೋಗಲೇಬೇಕಾ? ಸೊ ಪೇಷಂಟ್ ಇಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಅಂದರೆ ಪೇಷಂಟೇ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಆಪರೇಷನಿಗೆ ಬೇಕಾ ಬೇಡವಾ. ನಾನು ಹೇಳಿದೆ, ಪೇಷಂಟನ್ ಲೈಫ್ ಸ್ಟೈಲ್, ಜೀವನ ಶೈಲಿ ರೆಗ್ಯುಲರ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಅವ್ರಿಗೆ ರೂಟೀನ್ ಕೆಲಸಗಳು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಸೋಷಿಯಲ್ ಇಂಟರ್ಯಾಕ್ಷನ್ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಮೀ ದೀಸ್ ಆರ್ 3 ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್.
ಡೈಲಿ ಪೇನ್ ಕಿಲ್ಲರ್ ತಗೋಬೇಕು. ಅಂದರೆ ಈ ಏಜಲ್ಲಿ ಜನರು ರಾತ್ರಿ ಹೊತ್ತು ವಾಶ್ರೂಮ್ ಯೂಸ್ ಮಾಡ್ತಾರೆ. ಸೊ ಬೆಡ್ಡಿಂದ ಇಳಿದು ವಾಶ್ರೂಮಿಗೆ ಹೋಗಿ ಬರೋದು ಅವ್ರಿಗೆ ಕಷ್ಟ ಅನಿಸ್ತಾ ಇದೆ. ಸೊ ಫಾರ್ ಮೀ ದೀಸ್ ಆರ್ ಸೈನ್ಸ್ that patient will do better with surgery. But again, choice ideally should be up to the patient. Okay. And yes, complications ಬಗ್ಗೆ ನೀವು ಕೇಳಿದ್ರಿ. I feel it is we should discuss complications with patients. ಈಗ ಕೆಲವು ಸಲ ನಮ್ಮಲ್ಲಿ ಅದೊಂದು ಫಿಯರ್, ಭಯ. ಸೊ ನಾವು ಪೇಷಂಟ್ಸಿಗೆ ಕಾಂಪ್ಲಿಕೇಶನ್ಸ್ ಹೇಳಿದ್ರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಭಯಪಟ್ಟು ಇಲ್ಲ ಸರ್ಜರಿ ಮಾಡಿಸ್ಕೊಳ್ಳಲ್ಲ ಅಂತ ಹೋಗ್ಬೋದು. ಸೊ ಐ ಫೀಲ್ ದ್ಯಾಟ್ ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್. ಈಗ ನಮಗೆ ಗೊತ್ತು, ನಾವು ಗಾಡಿಯಿಂದ ಮನೆಗೆ ಹಾಸ್ಪಿಟಲ್ ಬರ್ತೀವಿ, ಅದರಲ್ಲೂ ಏನಾದರೂ ಆಗ್ಬೋದು. ವಿ ಆರ್ ಅವೇರ್ ದ್ಯಾಟ್ ಆಕ್ಸಿಡೆಂಟ್ಸ್ ಆಗತ್ತೆ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್. ಸೊ ಆ ಥರ ದೇರ್ ಇಸ್ ನೋ ಸರ್ಜರಿ ವಿಚ್ ಹ್ಯಾಸ್ ನೋ ಕಾಂಪ್ಲಿಕೇಶನ್ಸ್. ಅಂದರೆ ಸಣ್ಣ ಪುಟ್ಟ ಏನಾದರೂ ಆಗಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ನಾನು ಇನ್ಫೆಕ್ಷನ್ ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅದು ಏನಕ್ಕೋಸ್ಕರ ಆಗತ್ತೆ ಅಂತ. ಆ್ಯಂಡ್ ಅಬೌಟ್ 1% ಜನರಿಗೆ ಆಗೇ ಆಗತ್ತೆ. ಲೆಸರ್ ಸೀರಿಯಸ್ ಥಿಂಗ್ಸ್ ಲೈಕ್ ವೂಂಡ್ ಇಶ್ಯೂಸ್, ಕೆಲವರಿಗೆ ವೂಂಡ್ ಹೀಲಿಂಗ್ ಸ್ವಲ್ಪ ಸ್ಲೋ ಆಗತ್ತೆ, ಕೆಲವರಿಗೆ ಸ್ಟಿಫ್ನೆಸ್ ಆಗತ್ತೆ, ಕೆಲವರಿಗೆ ಮೂವ್ಮೆಂಟ್ ಯಾವ ಥರ ಬರಬೇಕು ಆ ಥರ ಬರೋದಿಲ್ಲ, ಕೆಲವರಿಗೆ ಸೌಂಡ್ ಥರ ಬರುತ್ತೆ ಮಂಡಿಯಿಂದ, ಯಾಕೆಂದರೆ ಅದು ಹೇಗಾದರೂ ಮೆಟಲ್ ಪಾರ್ಟ್ಸ್ ಅಲ್ವಾ. ಸೊ ಒಂದು ಟಕ್ ಟಕ್ ಅಂತ ಸೌಂಡ್ ಕೆಲವು ಪೇಷಂಟ್ಸಿಗೆ ಬರುತ್ತೆ. ಮೋರ್ ಸೀರಿಯಸ್ ಇಶ್ಯೂಸ್ ನಾವು DVT ಅಂತ ಹೇಳ್ತೀವಿ. ಸೊ ಏಕೆಂದರೆ ಸರ್ಜರಿ ಆದಮೇಲೆ ಮೊಬಿಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಬ್ಲಡ್ ಫ್ಲೋ ಅಲ್ಲಿ ತೊಂದರೆ ಆಗಿ ನರಗಳಲ್ಲಿ ವೇನ್ಸಲ್ಲೇ ಕ್ಲಾಟ್ಸ್ ಫಾರ್ಮ್ ಆಗಬಹುದು, ರೇರ್ ಆಗಿ ಫ್ರ್ಯಾಕ್ಚರ್ಸ್ ಆಗ್ಬೋದು. ಸೊ ದೀಸ್ ಆರ್ ಜನರಲಿ ದ ಕಾಂಪ್ಲಿಕೇಶನ್ಸ್ ದಟ್ ವಿ ಸಿ. ಓಕೆ. ಸೊ ಅವಾಗಲೇ ನಾವು ಫರ್ಗಾಟನ್ ನೀ ಸ್ಕೋರ್ ಅಂತ ಒಂದ್ರ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ಮತ್ತೊಂದು ಕ್ವೆಶ್ಚನ್ ಪೇಷಂಟ್ ಕೇಳಬಹುದು. ಅಂದರೆ ಆಫ್ಟರ್ ಅ ಇಯರ್ ಆರ್ 2 ಅವರು ಮರ್ತು ಹೋಗಬಹುದು, ಬಟ್ ಈ ಒಂದನ್ನು ಮಾತ್ರ ಸ್ಟಾರ್ಟಿಂಗಲ್ಲಿ ಕೇಳ್ತಾರೆ ಬಿಫೋರ್ ಸರ್ಜರಿ. ಅದೇನೆಂದರೆ, ಈ ಸರ್ಜರಿ ಆದಮೇಲೂ ನನ್ನ ಹಿಪ್ಸ್ಗೆ ಅಥವಾ ನೀಸ್ಗೆ ಏನಾದರೂ ಆಗಬಹುದಾ, ಅಥವಾ ವಿಲ್ ಇಟ್ ಬಿ ಬ್ಯಾಕ್ ಟು ನಾರ್ಮಲ್ ಅಂತ? ಸೊ ಇಸೆನ್ಷಿಯಲಿ ಎಸ್, ಇಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಅಂದರೆ ಇನ್ನೊಂದು ಪೇಷಂಟ್ಸ್ ಕೇಳ್ತಾರೆ, ನಾನು ಏನೇನು ಆಕ್ಟಿವಿಟೀಸ್ ಮಾಡ್ಬೋದು, ಏನೇನು ಆಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು. ಸೊ ಜನರಲಿ ಹಿಪ್ ಆ್ಯಂಡ್ ನೀ ಸರ್ಜರಿ ಆದಮೇಲೆ ನಾವು ನೆಲದ ಮೇಲೆ ಕೂರೋದು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಏಕೆಂದರೆ ಆ ಪೊಸಿಷನಲ್ಲಿ ಜಾಯಿಂಟ್ ಮೇಲೆ ಸ್ಟ್ರೇನ್ ಸ್ವಲ್ಪ ಜಾಸ್ತಿ ಆಗಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ. ಚಕ್ಕಲ್ ಬಕ್ಕಲ್ ಹಾಕೋಬೇಡಿ ಅಂತ ನಾವು ಅಡ್ವೈಸ್ ಮಾಡೋದು. ಬಟ್ ಅದನ್ನು ಬಿಟ್ಟರೆ ಈಗ ದ ಡೆಫಿನಿಷನ್ ಆಫ್ ಜಿರಿಯಾಟ್ರಿಕ್ ಇಸ್ ಬೀಂಗ್ ಪುಷ್ಡ್. ಅಂದರೆ ನಾವು ಈಗ 60s ಓಲ್ಡ್ ಏಜ್ ಅಂತ ಅನ್ಕೊಳ್ಳಲ್ಲ. ಸೊ 60s ಜನರು ಸ್ಪೋರ್ಟ್ಸ್ ಆಡ್ತಾರೆ, ಸೊ ನಾವು ಅಲೌ ಮಾಡ್ತೀವಿ. ಸೊ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಈಗ ಆ್ಯಂಡಿ ಮರೆ ನೀವು ಕೇಳಿರ್ತೀರಾ, ಟೆನ್ನಿಸ್ ಪ್ಲೇಯರ್, ಅವ್ರಿಗೂ ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ. ಆ್ಯಂಡ್ ಅವರು ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಪ್ರೊಫೆಷನಲ್ ಲೆವೆಲಲ್ಲಿ ಟೆನ್ನಿಸ್ ಆಡಿದ್ದಾರೆ. ಸೊ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಅದು ಸಹ ಪಾಸಿಬಲ್. ಆ್ಯಂಡ್ ಸಾಕಷ್ಟು ಜನ 5 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾರೆ, ಡಬಲ್ಸ್ ಟೆನ್ನಿಸ್ ಆಡ್ತಾರೆ, ಡಬಲ್ಸ್ ಬ್ಯಾಡ್ಮಿಂಟನ್ ಆಡ್ತಾರೆ, ಸೊ ಗಾಲ್ಫ್ ಆಡ್ತಾರೆ. ಸೊ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ದೇರ್ ಆರ್ ಅಬ್ಸಲ್ಯೂಟ್ಲಿ ನೋ, ಅಂದರೆ ಅದು ಮನಸ್ಸಲ್ಲಿ ಏನಾಗುತ್ತೆ, ಒಂದು ಫಿಲ್ಟರ್ ಬಂದ್ಬಿಡತ್ತೆ, ಈಗ ಈ ಸರ್ಜರಿ ಆಗಿದೆ ನನಗೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಅದು ಇಟ್ ಈಸ್ ಮೋರ್ ಆಫ್ ಅ ಮೆಂಟಲ್ ಥಿಂಗ್. ಅಂದರೆ ನಾವು ಮನಸ್ಸನ್ನು ಮಾಡಿಕೊಂಡು ಅದನ್ನು ನಾವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದರೆ ಮಾಡ್ಬೋದು. ಎಸ್, ಆ್ಯಂಡ್ ಇವತ್ತಿನ ದಿನ ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ನಮ್ಮ ಮಧ್ಯೆ. ಅಂದರೆ ಒಂದು ಬೈಪಾಸ್ ಸರ್ಜರಿ ಆದಮೇಲೆ ಹಿಮಾಲಯ ಪರ್ವತ ಹತ್ತಿದ್ರಂತೆ ಅಂತಿರಬಹುದು, ಅಥವಾ ಒಂದು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಈ ಥರದೊಂದು ಸಾಧನೆ ಮಾಡಿದ್ರಂತೆ, ಒಂದು ಮ್ಯಾರಥಾನ್, ಟ್ರಯಥ್ಲಾನ್ ಓಡಿದ್ರಂತೆ ಅಂತಿರಬಹುದು. ಈ ಥರ ನಮ್ಮ ಮಧ್ಯೆ ಇರುವಂಥ ಎಕ್ಸಾಂಪಲ್ಸ್ನ ನಾವು ಮೋಟಿವೇಶನ್ ಆಗಿ ತಗೋಬೇಕಾಗುತ್ತೆ. ಡಾಕ್ಟರ್, ಇವಾಗ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ ಬರ್ತಾ ನಾವು ಡಿಸ್ಕಸ್ ಮಾಡ್ತಿದ್ವಿ, ಹೇಗೆ ಇಟ್ ಕ್ಯಾನ್ ಬಿ ಲೈಫ್ ಸ್ಟೈಲಿಂದ ಕೂಡ, ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಕೂಡ ನಾವು ನಮ್ಮ ಲೈಫ್ ಸ್ಟೈಲ್ನ ಸರಿ ಇಟ್ಕೊಳ್ದೆ ಇಟ್ might lead to that ಅಂತ. ಬಟ್ ಮೋಸ್ಟ್ ಕಾಮನ್ ಆಗಿ ಆರ್ಥ್ರೈಟಿಸ್, ಬಿಕಾಸ್ ಐ ಆಮ್ ವೆರಿ ಶ್ಯೂರ್ ವಿತ್ ಪೇನ್ ಪೀಪಲ್ ಬಂದಾಗ ನೀವು ಇದನ್ನು ಕೇಳ್ತೀರಾ, ಆರ್ಥ್ರೈಟಿಸ್ ಇದೆಯಾ ನಿಮಗೆ, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇದೆಯಾ ಆರ್ಥ್ರೈಟಿಸ್ ಅಂತ. ದೆರ್ ಆರ್ ಓವರ್ 100 ಟೈಪ್ಸ್ ಆಫ್ ಎಕ್ಸಿಸ್ಟಿಂಗ್ ಕಾಮನ್ ಆಸ್ಟಿಯೋಆರ್ಥ್ರೈಟಿಸ್ ಅಲ್ವಾ, ಅಂದರೆ ವೇರ್ ಆ್ಯಂಡ್ ಟೇರಿಂದ ಆಗುವಂಥದ್ದನ್ನು ಸೇರಿಸಿ ರಿಮೊಟಾಯ್ಡ್ ಆರ್ಥ್ರೈಟಿಸ್ ವಿಚ್ ಇಸ್ ಆಟೋ ಇಮ್ಯೂನ್. ಸೊ ಇದು ಜಾಯಿಂಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಪೇಯ್ನು, ಸ್ಟಿಫ್ನೆಸ್ಸು, ರೆಡ್ಯೂಸ್ಡ್ ಮೂವ್ಮೆಂಟು, ಇದನ್ನು ಆರ್ಥ್ರೈಟಿಸ್ ಅಂತ ಅನ್ಬಹುದು ನಾವು. ಆ್ಯಂಡ್ ಎಲ್ಲ ವಯೋಮಿತಿಯ ಜನರನ್ನ ಇದು
ಎಫೆಕ್ಟ್ ಮಾಡುತ್ತೆ. ನೀಸ್, ಹ್ಯಾಂಡ್ಸ್ ಆ್ಯಂಡ್ ಹಿಪ್ಸ್ ಎಫೆಕ್ಟ್ ಆಗುತ್ತೆ. ಬಟ್ ಆಲ್ಸೋ ಇಟ್ ಕೆನ್ ಎಫೆಕ್ಟ್ ಆರ್ಗನ್ಸ್ ಲೈಕ್ ಸ್ಕಿನ್, ಐಸ್ ಆರ್ ಹಾರ್ಟ್ ಅಂತ ಕೇಳಿದೀವಿ. ಹೌ ಕ್ಯಾನ್ ದಟ್ ಬಿ ಪಾಸಿಬಲ್ ಡಾಕ್ಟರ್? ಸೊ ಈಗ ಆಟೋ ಇಮ್ಯೂನ್ ಅರ್ಥ ಏನಂದರೆ ನಮಗೆ ಫಸ್ಟ್ ಅರ್ಥ ಆಗಬೇಕು. ಸೊ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕಂದ್ರೆ ಆಟೋ ಇಮ್ಯೂನ್ ಅರ್ಥ ನಾರ್ಮಲಿ ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್. ನಮ್ಮ ಬಾಡಿ ಟಿಶ್ಯೂ ಅನ್ನ ಅಟ್ಯಾಕ್ ಮಾಡಲ್ಲ. ಅದರಲ್ಲಿ ಕೆಲವು ರಿಸೆಪ್ಟರ್, ಸೆನ್ಸರ್ಸ್ ಎಲ್ಲ ಇರುತ್ತೆ. ಅಂದರೆ ನಮ್ಮ ಬಾಡಿ ಡಿಫೆನ್ಸಿಗೆ ಗೊತ್ತು ಈ ಸೆಲ್ ನಮ್ಮ ಬಾಡಿದೆ, ಅದನ್ನು ನಾನು ಅಟ್ಯಾಕ್ ಮಾಡೋದು ಬೇಡ. ಸೊ ಆಟೋ ಇಮ್ಯೂನ್ ಡಿಸಾರ್ಡರ್ಸಲ್ಲಿ ಅದು ರಿಸೆಪ್ಟರ್ ಪ್ರೋಟೀನ್ ಸಿಗ್ನಲಿಂಗ್ ಮೆಕ್ಯಾನಿಸಮಲ್ಲಿ ಸ್ವಲ್ಪ ಚೇಂಜ್ ಆಗಿ ಬಾಡಿ ಡಸ್ ನಾಟ್ ಟ್ರೀಟ್ ಸಮ್ ಆಫ್ ಇಟ್ಸ್ ಸೆಲ್ಸ್ ಆಸ್ ಇಟ್ಸ್ ಓನ್. ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಸ್ವಂತದ ಬಾಡಿದೇ ಸೆಲ್ಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಸೊ ಈಗ ಆ ಸೆಲ್ಸ್ ಎಲ್ಲೆಲ್ಲಿರುತ್ತೆ ಆ ಜಾಗದಲ್ಲಿ ಸಿಂಪ್ಟಮ್ಸ್ ಬರ್ಬೋದು. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಇಸ್ ಆಕ್ಚುಲಿ ಅ ಸಿಸ್ಟಮಿಕ್ ಡಿಸಾರ್ಡರ್. ಅಂದರೆ ಅದು ಬರೀ ಜಾಯಿಂಟ್ಸ್ ಇನ್ ಪ್ರಾಬ್ಲಮ್ ಅಲ್ಲ, ಅಂದರೆ ಅದು ಸ್ಕಿನ್ನಿಗೂ ಎಫೆಕ್ಟ್ ಆಗುತ್ತೆ, ಲಂಗ್ಸಿಗೂ ಎಫೆಕ್ಟ್ ಆಗುತ್ತೆ, ಆ ಥರ ಮಲ್ಟಿ ಸಿಸ್ಟಮ್ಸ್ ಅನ್ನ ಎಫೆಕ್ಟ್ ಆಗ್ಬೋದು. ಸೊ ಆ ರೀತಿಯಲ್ಲಿ ಇಟ್ ಈಸ್ ಟೆಕ್ನಿಕಲಿ ನಾಟ್ ಓನ್ಲಿ ಆರ್ಥರೈಟಿಸ್. ಆ್ಯಂಡ್ ಈ ಥರದ್ದು ಸಾಕಷ್ಟು ತೊಂದರೆಗಳು ಇದ್ದಾವೆ. ನಾವು ಈಗ ಸೋರಿಯಾಸಿಸ್ ಅಂತ ಕೇಳ್ತೀವಿ, ಸ್ಕಿನ್ ಪ್ರಾಬ್ಲಮ್. ಸೋರಿಯಾಸಿಸ್ ಅವರಿಗೂ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಆಗ್ಬೋದು. ಪ್ರೈಮರಿ ಪ್ರಾಬ್ಲಮ್ ಇಸ್ ಸೋರಿಯಾಸಿಸ್, ಬಟ್ ಅದರಲ್ಲೂ ಆರ್ಥರೈಟಿಸ್ ಬರೋದು. ನಿಮಗೆ ನಾನು ಯೂರಿಕ್ ಆ್ಯಸಿಡ್ ಬಗ್ಗೆ ಹೇಳಿದೆ, ಗೌಟ್, ದ್ಯಾಟ್ ಈಸ್ ಆಲ್ಸೋ ಅ ಮೆಟಬಾಲಿಕ್ ಪ್ರಾಬ್ಲಮ್. ಯಾವುದರಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗತ್ತೆ. ಈಗ ಯಾವುದಾದ್ರೂ ರೀಸನ್ನಿಂದ ಜಾಸ್ತಿ ಆಗ್ಬೋದು, ಬಟ್ ಅದರಿಂದ ಸಹ ಆರ್ಥರೈಟಿಸ್ ಆಗ್ಬೋದು. ನಾವು SLE ಅಂತ ಕೇಳ್ತೀವಿ, ಯಾವುದರಲ್ಲಿ ರ್ಯಾಷಸ್ ಬರುತ್ತೆ. ಸೊ ಅವರಿಗೂ ಆರ್ಥರೈಟಿಸ್ ಆಗ್ಬೋದು. ಸೊ ಆ ಥರ ಆರ್ಥರೈಟಿಸ್ ಇಸ್ ಅ ಪಾರ್ಟ್ ಆಫ್ ಮೆನಿ ಸಿಸ್ಟಮಿಕ್ ಡಿಸಾರ್ಡರ್ಸ್. ಆ್ಯಂಡ್ ಭಾರತದಲ್ಲಿ ಕೂಡ ಇದೊಂದು ಮೇಜರ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದೆ ಅಲ್ವಾ, ಆರ್ಥರೈಟಿಸ್, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಎಫೆಕ್ಟಿಂಗ್ 195 ಮಿಲಿಯನ್ ಇಂಡಿಯನ್ಸ್ ಅಂತ. ಆ್ಯಂಡ್ ಆಲ್ಸೋ ಇಟ್ಸ್ ದ ಲೀಡಿಂಗ್ ಕಾಸ್ ಆಫ್ ಫಿಸಿಕಲ್ ಡಿಸಬಿಲಿಟಿ ಇನ್ ದ ಕಂಟ್ರಿ. ಬಟ್ ಐ ಥಿಂಕ್ ಯಾವುದೇ ನಂಬರ್ಸ್ಗಳನ್ನು ನಾವು ಕೊಟ್ಟರು ಸಾಕಷ್ಟು ಜನ ಪರೀಕ್ಷೆ ಮಾಡ್ಕೊಂಡಿರೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಆರ್ಥರೈಟಿಸ್ ಇದೆ ಅಂತ. ಸೊ ಇಟ್ ಕೆನ್ ಓನ್ಲಿ ಬಿ ಅನ್ ಇಮ್ಯಾಜಿನರಿ ನಂಬರ್. ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ಲಸ್ಸೇ ಹಾಕೋಬಹುದು ನಾವು. ಹೌದು, ನಮ್ಮಲ್ಲಿ ಪೇಷಂಟ್ ಎಜುಕೇಷನ್ ಯಾವ ಥರ ಇರಬೇಕು ಆ ಥರ ಇಲ್ಲ. ಅಂದರೆ ಇನ್ ಜನರಲ್ ಪಬ್ಲಿಕ್ ಐ ಆಮ್ ಸೇಯಿಂಗ್. ಸೊ ಈಗ ಆಫ್ಕೋರ್ಸ್ ಲಿಟ್ರಸಿ ರೇಟ್ ನಮ್ಮ ದೇಶದಲ್ಲೂ ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಅಪೇಕ್ಷೆ ಹೇಗಂದ್ರೆ ಮೇ ಬಿ ಇನ್ ಫ್ಯೂಚರ್ ಮೋರ್ ಪೇಷಂಟ್ಸ್ ವಿಲ್ ಬಿ ಅವೇರ್. ಏಕೆಂದರೆ ಅದು ಅವೇರ್ನೆಸ್ ಬಂದರೆ ಮಾತ್ರ ಅವರು ಹೆಲ್ತ್ ಕೇರನ್ನು ನೋಡ್ಕೊಂಡು ಬರ್ತಾರೆ, ಇಲ್ಲಾಂದರೆ ಏನಕ್ಕೆ ಬರ್ತಾರೆ ಅವರು. ಸೊ ಐ ಫೀಲ್ ದ್ಯಾಟ್ our job as doctors is also patient education. Education of the public as to what are the problems that they can have, and ಅದಕ್ಕೆ ಯಾವ ಸ್ಟೇಜಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಅವರಿಗೆ ಐಡಿಯಲ್. ಓಕೆ, ಸೊ ಭಾರತದಲ್ಲಿ ಆಲ್ಮೋಸ್ಟ್ 15 to 20% ಆಫ್ ದ ಪಾಪ್ಯುಲೇಷನ್ ಆರ್ಥರೈಟಿಸ್ ಎಫೆಕ್ಟ್ ಮಾಡ್ತಾ ಇದ್ದು, ವಿಚ್ ಇಸ್ ಅ ಹೈಯರ್ ಪ್ರಿವಿಲೆನ್ಸ್ ಕಂಪೇರ್ ಟು ಡಯಾಬಿಟಿಸ್, ಏಡ್ಸ್ ಆ್ಯಂಡ್ ಕ್ಯಾನ್ಸರ್ ಕಂಬೈನ್ಡ್ ಅಂತ. ಸೊ ಈ ಥರದ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಾಗ ಮೇ ಬಿ ಆ ಭಯ ಕೂಡ ಬರುತ್ತೆ, ಹೌದಾ ಇಷ್ಟು ಕಾಮನ್ನ ಇದು, ಆ್ಯಂಡ್ ಡಿಸಬಿಲಿಟಿಗೆ ಇದು ಒಂದು ಕಾರಣ ಆಗ್ತಿದೆಯಾ ಅಂತ. ಆಲ್ಸೋ ನೀವು ಹೇಳಿದ್ರಿ, ನಾನು ಇವಾಗ ಎಲ್ಲೇ ಕೂತ್ರು ಬಿಕಾಸ್ ಆಫ್ ಯುವರ್ ಟ್ರೈನ್ಡ್ ಐ ಅಲ್ವಾ, ಒಬ್ರು ನಡೆಯೋ ವಿಧಾನದಿಂದ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ನ ನೋಡಿ ಕೆಲವೊಂದನ್ನು ನೀವು ಗೆಸ್ ಮಾಡಬಹುದು. ಆ್ಯಂಡ್ ಇವತ್ತಿನ ನಮ್ಮ ಪಾಡ್ಕಾಸ್ಟ್, ಈ ಒಂದು ಎಜುಕೇಟಿವ್ ಸೀರೀಸ್ ನಾವೇನು ಮಾಡಿದ್ವಿ, ಈ ಒಂದು ಎಜುಕೇಟಿವ್ ವಿಡಿಯೋ ನಾವೇನು ಮಾಡಿದ್ವಿ, ದ ಮೇನ್ ರೀಸನ್ ವಾಸ್ ಯಾವ್ಯಾವ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಬಾರ್ದು, ಆ್ಯಂಡ್ ಯಾಕೆ ಡಾಕ್ಟರ್ ಹತ್ರ ಬೇಗ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ ನಾವು ಬೇಗ ಹೋದಷ್ಟು, ರೈಟ್? ಸೊ ನಿಮ್ಮ 2 ದಶಕದ ಕರಿಯರಲ್ಲಿ ಯುನೋ ಒಂದು ಮೆಸೇಜ್ನ ನಮ್ಮ ಜನರಿಗೆ ಕೊಡಬೇಕು ಅನ್ನೋದಿದ್ರೆ, ನಿಮ್ಮ ಏರಿಯಾ ಆಫ್ ಸ್ಪೆಷಲೈಸೇಷನ್ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ಏನು ಮಾಡಬೇಕು ಟು ಅವಾಯ್ಡ್ ಗೆಟ್ಟಿಂಗ್ ದೇರ್ ಎಲ್ಲ ಮಾತಾಡಿದ್ವಿ. ಬಟ್ ದೆನ್ ಟು ಆರ್ ವ್ಯೂವರ್ಸ್, ಎಸ್ಪೆಷಲಿ ಬೆಂಗಳೂರಿನವ್ರಿಗೆ ಇವತ್ತಿನ ದಿನ ಒಳ್ಳೆ ಗಾಳಿ ಸಿಗ್ತಿಲ್ಲ, ಒಳ್ಳೆ ನೀರು ಸಿಗ್ತಿಲ್ಲ, ಒಳ್ಳೆ ಎಕ್ಸರ್ಸೈಸ್ ಮಾಡ್ತಿಲ್ಲ ಮೋಸ್ಟ್ ಆಫ್ ಅಸ್, ಒಳ್ಳೆ ಫುಡ್ ತಿನ್ಬೇಕನ್ನೋ ಆಸೆ ಇದ್ರೂ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇಲ್ಲ. ಸೊ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗೋದ್ರಿಂದ, ಬಟ್ ಕಂಪ್ಲೀಟ್ಲಿ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರಿಂದ. ವಾಟ್ ಈಸ್ ದಟ್ ಯು ಹ್ಯಾವ್ ಟು ಸೇ? ಸೊ proverb that prevention is better than cure. Knee arthritis ಅಲ್ಲಿ or any joint disorder ಅಲ್ಲಿ very very relevant. ಸೊ ನನ್ನ ಪ್ರಕಾರ ಪೇಷಂಟ್ ಎಜುಕೇಷನ್, ಅವ್ರಿಗೆ ಗೊತ್ತಾಗಬೇಕು ಈ ಸಿಂಪ್ಟಮಿಂದ ಈ ಥರನೂ ಆಗಬಹುದು, ಇದನ್ನು ಮಾಡಿದರೆ ನೆಗ್ಲೆಕ್ಟ್ ಮಾಡಿದರೆ ಫ್ಯೂಚರಲ್ಲಿ ಹೇಗಾಗಬಹುದು, ಇದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಯಾವ ಥರ ಇಂಪ್ರೂವ್ ಆಗತ್ತೆ. ಇದನ್ನು ನಾನು ನನಗೋಸ್ಕರನೇ ಮಾಡ್ತಾ ಇದ್ದೀನಿ, ಬರೀ ನನಗೋಸ್ಕರ ಅಲ್ಲ, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ
ಹ್ಮ್. ಏಕೆಂದರೆ ನನಗೆ ತೊಂದರೆ ಬಂದರೆ ಹ್ಮ್. ಅವರೆಲ್ಲರೂ ಎಫೆಕ್ಟ್ ಆಗ್ತಾರೆ, Correct. ಕರೆಕ್ಟ್ ಅಲ್ವಾ? ಸೊ ಬರೀ ಸೆಲ್ಫನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಸೊ ದ್ಯಾಟ್ ಈಸ್ ನಂಬರ್ 1. ಹ್ಮ್. ನಂಬರ್ 2 ಇಸ್ ನಾವು ಪ್ರಿವೆಂಟಿವ್ ಮೆಷರ್ಸನ್ನು ಸ್ಟಾರ್ಟ್ ಮಾಡಿದರೆ ಹ್ಮ್. ಸರ್ಜರಿ ಇಸ್ ಪ್ರಿವೆಂಟಬಲ್, ಹ್ಮ್. ಡೆಫಿನೆಟ್ಲಿ ಕ್ಯಾನ್ ಡೆಫಿನೆಟ್ಲಿ ಬಿ ಪೋಸ್ಟ್ಪೋನ್ಡ್. 2 ಸರ್ಜರೀಸಿಗಿಂತ 1 ಸರ್ಜರಿ ಮೇ ಬಿ ಪಾಸಿಬಲ್. ಲೈಫ್ ಸ್ಟೈಲ್ ಕ್ಯಾನ್ ಬಿ ಗುಡ್. ನಮ್ಮ ಕಂಟ್ರೋಲಲ್ಲಿ ಇರೋದನ್ನ ಮಾತ್ರ ಕಂಟ್ರೋಲ್ ಮಾಡೋಣ ಅಂತೀರಾ? ಅದು ಇನ್ ಎನಿಥಿಂಗ್ ಇಟ್ ಇಸ್ ಲೈಕ್ ದ್ಯಾಟ್ Yes, ಅಲ್ವಾ? yes. ಈಗ ಐ ಕ್ಯಾನಾಟ್ ಕಂಟ್ರೋಲ್ ಪೇಷಂಟ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹ್ಮ್. ಬಟ್ ನನ್ನ ಮನಸ್ಸಲ್ಲಿ ಹ್ಮ್. ಯಾವ ಥರ ಆಗಬಹುದು, ಹ್ಮ್. ಯಾವ ಥರ ಇನ್ಫಾರ್ಮೇಷನ್ ಕೊಡ್ಬೋದು, ಹ್ಮ್. ಅಟ್ಲೀಸ್ಟ್ ಅದು ನನ್ನ ಕಂಟ್ರೋಲಲ್ಲಿದೆ. ಕರೆಕ್ಟ್. ಸೊ ನಾನು ಅದು ಮಾಡಿದರೆ ನಂಗೆ ಸಾಕು. ಕರೆಕ್ಟ್. ಸೊ ಬಿಫೋರ್ ಐ ಲೆಟ್ ಯು ಗೋ, ಪ್ರೀ ಸರ್ಜಿಕಲ್ ಮತ್ತು ಪೋಸ್ಟ್ ಸರ್ಜಿಕಲ್ ಕೇರ್ ಒಂದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಫಿಸಿಕಲ್ ರಿಕವರಿ ದಟ್ ಇಸ್ ನೀಡೆಡ್, ಮೆಂಟಲ್ ರಿಕವರಿ ಕೂಡ. ಯಾಕಂದರೆ ಹೌದು. ಐ ಹ್ಯಾವ್ ಹರ್ಡ್ ಈ ಥರದ ಮೇಜರ್ ಸರ್ಜರೀಸಲ್ಲಿ ಎಸ್ಪೆಷಲಿ ಮೊದಲ 1 ವಾರ 1 ತಿಂಗಳು ಬಹಳ ಟ್ರೊಮ್ಯಾಟಿಕ್ ಆಗಿರುತ್ತೆ. ಏನೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾವು ಸರ್ಜರಿಗೆ ಬಂದರೂ ಹೌದು. ಆ ಮೊದಲ 1 ವಾರ, ಕಪಲ್ ಆಫ್ ವೀಕ್ಸ್ ಅಟ್ ಲೀಸ್ಟ್, ವಿ ವಿಲ್ ಲೂಸ್ ಆಲ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಹೋಪ್ಸ್ ಇಸ್ ವಾಟ್ ಐವ್ ಹರ್ಡ್ ಆ್ಯಂಡ್ ಸೀನ್. ಹಾಗಾಗಿ ಪ್ರೀ ಸರ್ಜರಿ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಪೋಸ್ಟ್ ಸರ್ಜರಿ ಏನು ಮಾಡಬೇಕು? ಹೌದು. ಸೊ ಪ್ರೀ ಸರ್ಜರಿಯಲ್ಲಿ ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಫಸ್ಟ್ ಇಸ್ ಪೇಷಂಟ್ ಎಕ್ಸ್ಪೆಕ್ಟೇಷನ್. ಅಂದರೆ ಪೇಷಂಟ್ಸಿಗೆ ಸರ್ಜಿಕಲ್ ಪೀರಿಯಡ್ ಹೇಗಿರುತ್ತೆ, ಅಂದರೆ ನಾನು ಯಾವಾಗ ಅವ್ರ ಜೊತೆ ಮಾತಾಡ್ತೀನಿ, ಐ ಆಲ್ವೇಸ್ ಟೇಕ್ ದೆಮ್ ಥ್ರೂ ದೇರ್ ಜರ್ನಿ ಇನ್ ದ ಹಾಸ್ಪಿಟಲ್. ಅಂದರೆ ಅವ್ರು ಯಾವಾಗ ಅಡ್ಮಿಟ್ ಆಗಬೇಕು, ಅಡ್ಮಿಟ್ ಆದ ದಿವಸ ಏನಾಗತ್ತೆ, ಯಾರ್ಯಾರು ನನ್ನನ್ನು ನೋಡ್ತಾರೆ, ಏನೇನು ಟೆಸ್ಟ್ಗಳು ಮಾಡ್ತಾರೆ, ಸರ್ಜರಿ ದಿವಸ ಹೇಗಾಗತ್ತೆ, ಯಾವ ಥರದ ಅನೆಸ್ಥೀಶಾ ಕೊಡ್ತೀವಿ, ಯಾವ ಟೈಮಿಗೆ ಸರ್ಜರಿ ಆಗತ್ತೆ, ಸರ್ಜರಿ ಆದಮೇಲೆ ವಾರ್ಡಿಗೆ ಹೋಗ್ತಾರಾ, ICUಗೆ ಹೋಗ್ತಾರಾ, ಪೇನ್ ಎಷ್ಟಿರತ್ತೆ, ಹೇಗಿರತ್ತೆ, ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಅವೆಲ್ಲ ದ ಸರ್ಜಿಕಲ್ ಜರ್ನಿ ಇನ್ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ನಂಬರ್ 2, ಪೇಷಂಟಿಂದ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ನಮಗೆ ಒಂದು ಅಪೇಕ್ಷೆ ಇರುತ್ತೆ, ಪೇಷಂಟು ಈ ಥರ ಮಾಡ್ತಾರೆ, ಅಂದರೆ ಈ ಥರ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಸೊ ಎಕ್ಸಸೈಸ್ ಯಾವಾಗ ಮಾಡ್ತಾರೆ, ಯಾವ ದಿವಸ ಸ್ಟಾರ್ಟ್ ಮಾಡ್ತಾರೆ, ನಾನು ಫಸ್ಟ್ ವಾಕರಿಂದ ನಡೀತೀನ, ಸ್ಟಿಕ್ಕಿಂದ ನಡೀತೀನ, ಎಷ್ಟು ದಿವಸ ಆ ಥರ ಇರುತ್ತೆ, ನಾನು ಹೊರಗಡೆ ಯಾವಾಗ ಹೋಗ್ಬೋದು. ಸೊ ಅವೆಲ್ಲ ನಾವು ಯಾವಾಗ ಏನು ಮಾಡಬಹುದು ಅಂತ ಒಂದು ಆ್ಯಾವ್ರೇಜ್ ಆಗಿ ಅವ್ರಿಗೆ ಟೈಮ್ ಲೈನ್ ಕೊಡ್ತೀವಿ. ಸೊ ನನ್ನ ಪ್ರಕಾರ ಪೇಷಂಟಿಗೆ ಈ ಇನ್ಫಾರ್ಮೇಷನ್ ಇದ್ದರೆ ಅವ್ರಿಗೆ ಮನಸ್ಸಲ್ಲಿರುತ್ತೆ, ಆಯಿತು ನನಗೆ ಈ ಟೈಮಿಗೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಏಕೆಂದರೆ ನನ್ನ ಪ್ರಕಾರ ಅನ್ಹ್ಯಾಪಿನೆಸ್ ಕಮ್ಸ್ ವೆನ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್. ಈಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ಸನ್ನು ಸೆಟ್ ಮಾಡಿಕೊಂಡ್ರೆ ಅದು ಅಕಾರ್ಡಿಂಗ್ಲಿ ಅವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಐ ಫೀಲ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಫಿಸಿಕಲಿ ರಕ್ತ ಪರೀಕ್ಷೆಗಳು, ಬಾಡಿ ಟೆಸ್ಟ್ಸ್ ಅವೆಲ್ಲ ಒಂಚೂರು ಮಾಡಿಕೊಂಡು ಎಲ್ಲ ಓಕೆನಾ ಅಂತ ನಾವು ನೋಡ್ತೀವಿ. ದ್ಯಾಟ್ ಇಸ್ ಸೆಕೆಂಡ್ ಪ್ರಿಪರೇಷನ್. ಥರ್ಡ್ ಪ್ರಿಪರೇಷನ್ ಇಸ್ ಮಸಲ್ ಪ್ರಿಪರೇಷನ್. ನಾವು ಯಾವ ಥರ ಎಕ್ಸಸೈಸಸ್ ಸರ್ಜರಿ ಆದಮೇಲೆ ಮಾಡಬೇಕು ಅದನ್ನು ಪ್ರೀ ಸರ್ಜರಿನೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಸೊ ಇಟ್ ಇಸ್ ವಾಟ್ ವಿ ಕಾಲ್ ಪ್ರೀಹ್ಯಾಬಿಲಿಟೇಷನ್. ಸೊ ಇದರಿಂದ ಮಸಲ್ಸಿಗೆ ಸರ್ಜರಿ ಆದಮೇಲೆ ಸಹ ಏನು ಮಾಡಬೇಕು ಅಂತ ಗೊತ್ತು. ಸೊ ವಿ ಹ್ಯಾವ್ ಸೀನ್ ದ್ಯಾಟ್ ಅದರಲ್ಲೂ ಪೇಷಂಟ್ಸಿಗೆ ಸ್ವಲ್ಪ ಚೆನ್ನಾಗಿ ರಿಕವರಿ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೇಷನ್ ಸೆಟ್ಟಿಂಗ್ ಆ್ಯಂಡ್ ಮೆಂಟಲ್ ಪ್ರಿಪರೇಷನ್, ಬೇಸಿಕ್ ಬ್ಲಡ್ ವರ್ಕ್ ಆ್ಯಂಡ್ ಮಸಲ್ ಪ್ರಿಪರೇಷನ್. ಸೊ ದೀಸ್ 3 ಥಿಂಗ್ಸ್ ಬಿಫೋರ್ ಸರ್ಜರಿ. ಈಗ ಸರ್ಜರಿ ಆದಮೇಲೆ ಎಸ್, ಫಸ್ಟ್ 1 month is very very important. Cleanliness is very important at home, in hospital, of primary caregivers. So ನಾನು ಹೇಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 2 times a day ರೂಮನ್ನು ಕ್ಲೀನ್ ಆಗಬೇಕು, ಪೇಷಂಟಿನ ರೂಮು. ಬೆಡ್ ಲಿನಿನ್ ಅನ್ನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿಸ್ಬೇಕು. ಆದಷ್ಟು ಊಟ ತಿಂಡಿ ಪದಾರ್ಥ ರೂಮ್ ಒಳಗೆ ಬರಬಾರ್ದು, ಅವ್ರು ವಾಕ್ ಮಾಡಿಕೊಂಡು. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅವಾಯ್ಡ್ ಥಿಂಗ್ಸ್ ಲೈಕ್ ಬೆಡ್ ಪ್ಯಾನ್, ಟ್ರೈ ಟು ಯೂಸ್ ವಾಶ್ರೂಮ್. ಸೊ ಹ್ಯಾಂಡ್ ಹೈಜೀನ್. ಸೊ ಸಿಂಪಲ್ ಬೇಸಿಕ್ ಥಿಂಗ್ಸ್ ಇವೆಲ್ಲ. ಯಾವ ಥರ ನಾವು ಮೆಡಿಸಿನ್ಸ್ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳೋದು. ವಾರ್ನಿಂಗ್ ಸೈನ್ಸನ್ನು ಏನಾದರೂ ಡೌಟ್ ಇದ್ದರೆ, ವಿ ಆರ್ ಓನ್ಲಿ ಅ ಕಾಲ್ ಅವೇ.
ಇಲ್ಲಾಂದರೆ ನಿಮ್ಮ ಪ್ರೈಮರಿ ಕೇರ್ ಗಿವರನ್ನು ಹಾಸ್ಪಿಟ್ಲಿಗೆ ಬಂದು ಡಿಸ್ಕಸ್ ಮಾಡ್ಬೋದು. ದಿ ಓನ್ಲಿ ಥಿಂಗ್ ಯು ವಿಲ್ ಲೂಸ್ ಇಸ್ ಮೇ ಬಿ ಲಿಟಲ್ ಬಿಟ್ ಆಫ್ ಟೈಮ್. ಬಟ್ ಇಫ್ ವಿ ಆರ್ ಏಬಲ್ ಟು ಪಿಕ್ ಅಪ್ ಸಮಥಿಂಗ್, ಮೇ ಬಿ ವಿ ಕ್ಯಾನ್ ಅವಾಯ್ಡ್ a drastic situation. Correct. So I feel that in healthcare, in general, you can never be overcautious. Okay. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಲ್ಮೋಸ್ಟ್ 2 ದಶಕದ ಅನುಭವ, ಅದರಿಂದ ನಮಗೆ ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕುತೂಹಲಕ್ಕೆ ರಿಲೇಟೆಡ್ ಟು ಯೋರ್ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಉತ್ತರ ಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಹೋಪ್ಫುಲ್ ದಟ್ ಸಾಕಷ್ಟು ಜನರಿಗೆ ಇದು ಉಪಯೋಗಕ್ಕೆ ಬಂದು ಯಾವುದೇ ಸಿಮ್ಟಮ್ಸ್ಗಳು ನಾವೇನು ಮೆನ್ಷನ್ ಮಾಡಿದ್ವಿ ಅದನ್ನು ಇಗ್ನೋರ್ ಮಾಡ್ದಿರಾ, ನೆಗ್ಲೆಕ್ಟ್ ಮಾಡ್ದಿರಾ, ಬಹಳ ಬೇಗ ಅವರ ಹತ್ತಿರದ ಡಾಕ್ಟರ್ನ ಹೋಗಿ ಅವ್ರು ಮೀಟ್ ಮಾಡೋದು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಾಹುಲ್ ಪುರಿ ಅವ್ರನ್ನ ನೀವು A-Star ಸ್ಪೆಷಲಿಸ್ಟ್ ಕ್ಲಿನಿಕ್ ಶೇಷಾದ್ರಿಪುರಂ ಇಲ್ಲಿ ಹೋಗಿ ಕನ್ಸಲ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಆಲ್ಸೋ ನಮ್ಮ ಬೆಂಗಳೂರಿನ ಜಯನಗರಲ್ಲಿರುವಂಥ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕೂಡ ಸರ್ ನಿಮಗೆ ಸಿಗ್ತಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಆ್ಯಂಡ್ ಇಷ್ಟೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. Thank you for having me, ma'am. Thank you. Thank you.